ಮೈಸೂರಿನಿಂದ ಹೊರಟಿದ್ದ ಕಾರು ಶರವೇಗದಲ್ಲಿ ಧಾವಿಸುತ್ತಿತ್ತು. ಹಾಡನ್ನು ಕೇಳುತ್ತಾ ತನ್ನಲ್ಲೇ ಕಳೆದು ಹೋಗಿ ಮೌನವಾಗಿ ಡ್ರೈವ್ ಮಾಡುತ್ತಿದ್ದ ಸೂರ್ಯ. ಆಗಷ್ಟೇ ಮುಗಿಯುತ್ತಿದ್ದ ಮಳೆಗಾಲ ಪ್ರಕೃತಿ ಮಾತೆಗೆ ಹಚ್ಚ ಹಸಿರಿನ ಸೀರೆ ಉಡಿಸಿ ಕಣ್ಮನ ಸೆಳೆಯುವಂತೆ ಮಾಡಿದ್ದರು. ಅವನಿದ್ದ ಮನಸ್ಥಿತಿಯಲ್ಲಿ ಅದನ್ನು ಅನುಭವಿಸಲಾಗುತ್ತಿಲ್ಲ. ಬದುಕಿನೆಡೆಗಿನ ಪ್ರೀತಿ ಸತ್ತು ಹೋಗಿ ವರ್ಷವೇ ಆಯಿತಲ್ಲ. ಈಗೇನಿದ್ದರೂ ಬರೀ ಉಸಿರಾಡುತ್ತಿದ್ದಾನೆ ಅಷ್ಟೆ. ಮೈಸೂರು ತನ್ನ ಮನಸ್ಸಿನ ಗಾಯವನ್ನು ಗುಣಪಡಿಸಲಾರದೆ ಹೋದಾಗ ಕಡೆಪಕ್ಷ ಸ್ಥಳ ಬದಲಾವಣೆ ಮಾಡುವುದು ಉಚಿತವಾದೀತು ಎಂಬ ಯೋಚನೆ ಅಪ್ಪ ಮತ್ತು ಅಣ್ಣನದು. ಆದರೆ ಅವರಿಗೆ ಏನು ಗೊತ್ತು, ಎಲ್ಲೇ ಹೋದರೂ ಕೇವಲ ನೋಟ ಬದಲಾದೀತೆ ಹೊರತು ಮನಸ್ಸಿನ ನೋವಲ್ಲ ಎಂದು. ಈಗೀಗ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಎಂಬುದನ್ನು ಯೋಚಿಸುವ ಮನಸ್ಸು ಇಲ್ಲ. ಜೀವನ ತಿರುಗುವ ದಿಕ್ಕಿನೆಡೆಗೆ ಅಷ್ಟೆ. ಅದೆಷ್ಟೋ ಹೊತ್ತಿನ ನಂತರ ಡ್ರೈವಿಂಗ್ ಆಯಾಸವೆನಿಸಿದಾಗ ಮಧ್ಯದಲ್ಲೊಮ್ಮೆ ಕಾರು ನಿಲ್ಲಿಸಿ ರೋಡ್ ಸೈಡ್ನಲ್ಲಿದ್ದ ಚಿಕ್ಕ ಹೋಟೆಲ್ನಲ್ಲಿ ಒಂದು ಸ್ಟ್ರಾಂಗ್ ಕಾಫಿ ಕುಡಿದವನೇ ಅಲ್ಲಿಂದ ಒಂದೇ ಉಸಿರಿನಲ್ಲಿ ಕಾರ್ ಓಡಿಸುತ್ತಾ ದಾಟಿ ಕಿಲೋಮೀಟರ್ನ ನಂತರ 10 ಕಿಲೋಮೀಟರ್ ನಂತರ ಎಡಭಾಗಕ್ಕೆ ಗಾಡಿ ತಿರುಗಿಸಿದ. ಮೈಸೂರಿನಿಂದ ಇಲ್ಲಿಯ ತನಕ ಅವನನ್ನು ಹಿಂಬಾಲಿಸಿದ ಕಾರು ಒಂದು ಅವನು ಆ ದಾರಿಯಲ್ಲಿ ಹೋದದ್ದು ಖಚಿತವಾದ ನಂತರ ವಾಪಸ್ ಬಂದ ದಾರಿಯಲ್ಲಿ ಹಿಂತಿರುಗಿ ಹೋಯಿತು. ಹಾಗೂ 15 ನಿಮಿಷಗಳ ಸಕಲೇಶಪುರ ತಲುಪಿ ಯಾರಿಗೋ ಕಾಲ್ ಮಾಡಿ ಅವರು ಕ್ಷೇಮವಾಗಿ ಆನಂದ್ ಮನೆಯ ದಾರಿಯ ತನಕ ತಲುಪಿದ್ರು ಸರ್ ಎಂದಿತು. ಅತ್ತಲ್ಲಿಂದ ನೆಮ್ಮದಿಯ ನಿಟ್ಟುಸಿರು. ಸುಮಾರು 5 ವರ್ಷಗಳ ಹಿಂದೆ ಇಲ್ಲಿಗೆ ಬಂದ ಅಸ್ಪಷ್ಟ ನೆನಪು. ಆಗ ಅಪ್ಪ ಅಮ್ಮನ ಜೊತೆ ಅದ್ಯಾರದೋ ಮದುವೆಗೆ ಎಂದು ಸಕಲೇಶಪುರಕ್ಕೆ ಬಂದವರು. ಆನಂದ್ ಮತ್ತು ಅವನ ಮನೆಯವರ ಹಠಕ್ಕೆ ಮಣಿದು ಅವರ ಮನೆಗೆ ಒಂದು ದಿನದ ಅತಿಥಿಗಳಾಗಿ ಹೋಗಿದ್ದೆವು. ದಟ್ಟ ಕಾಡಿನ ನಡುವೆ ಇರುವ ಚಿಕ್ಕ ಹಳ್ಳಿ ತುಳಸೀಪುರ ನಿಜಕ್ಕೂ ಭೂಮಿಯ ಮೇಲಿನ ಸ್ವರ್ಗದಂತಿತ್ತು. ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಿರಬೇಕು. ಬೆಳಿಗ್ಗೆ ಎದ್ದು ನೋಡಿದಾಗ ಮನೆಯ ಸುತ್ತಮುತ್ತ ದಟ್ಟವಾದ ಹಿಮ ಬಿದ್ದಿದ್ದ ನೆನಪು. ಇದ್ದ ಒಂದೇ ದಿನದಲ್ಲಿ ಸಾಧ್ಯವಾದಷ್ಟು ಅಲ್ಲಿನ ಜಾಗಗಳ ವೀಕ್ಷಣೆ ಮಾಡಿ ಸಾಕಷ್ಟು ಫೋಟೋ ತೆಗೆದುಕೊಂಡು ಹೋಗಿದ್ದೆ ನಾನು. ಆನಂದ್ನ ಮನೆಯವರ ಜೊತೆಗಂತೂ 1 ವರ್ಷಕ್ಕಾಗುವಷ್ಟು ಹರಟಿದ್ದೆ. ಬದುಕಿನಲ್ಲಿ ಉತ್ಸಾಹ ಚುಮ್ಮುತ್ತಿದ್ದ ಕಾಲವದು. ಡಿಗ್ರಿ ಮುಗಿದ ನಂತರ ಕಡೆ ಪಕ್ಷ 1 ತಿಂಗಳು ಇಲ್ಲಿಗೆ ಬಂದಿರಬೇಕು ಎಂದು ಅದೆಷ್ಟು ಒತ್ತಾಯಿಸಿದರು ಆನಂದ್ ಅಪ್ಪ ಅಮ್ಮ. ಆದರೆ ಆ ಕಾಲ ಬರಲೇ ಇಲ್ಲ. MBAಗಾಗಿ ಮಹಾರಾಷ್ಟ್ರ ಸೇರಿದವನಿಗೆ ಜೀವನದ 5 ವರ್ಷಗಳ ಮೇಲೆ ಹಿಡಿತವೇ ತಪ್ಪಿ ಹೋಯಿತಲ್ಲ. ಹೋಗುವಾಗ 1000 ಕನಸುಗಳೊಂದಿಗೆ ಹೋದವನು ಹಿಂತಿರುಗುವಾಗ ಬರೀ ಜೀವಂತ ಶವವಾಗಿ ಬರುವಂತಾಯಿತು. ಸೂರ್ಯನ ಹಣೆಯ ಮೇಲಿನ ನರ ಪಟಪಟನೆ ಬಡಿದುಕೊಳ್ಳಲಾರಂಭಿಸಿತು. ಎಂದಿಗೂ ತನ್ನ ಬೆಂಬಿಡಲಾರವು ಆ ನೆನಪುಗಳು. ತನ್ನ ಅಸಹಾಯಕತೆಯನ್ನು ಅಳಿದುಕೊಳ್ಳುತ್ತಾ ಅವುಗಳೊಂದಿಗೆ ಜೀವಿಸಬೇಕಿದೆ. ಈಗ ಸದ್ಯಕ್ಕೆ ಏನಿದ್ದರೂ ಆನಂದ್ನ ಮನೆ ತಲುಪಿ ಸ್ವಲ್ಪ ದಿನ ರೆಸ್ಟ್ ತೆಗೆದುಕೊಂಡು ನಂತರ ಚಿಗುರು ರೆಸಾರ್ಟ್ನ ಕೆಲಸಗಳತ್ತ ಗಮನ ಹರಿಸುವುದು ಅಷ್ಟೆ. ಯೋಚನೆಗಳಲ್ಲಿ ಮುಳುಗಿದವನಿಗೆ ಮಧ್ಯದಲ್ಲಿ ದಾರಿ ತಪ್ಪಿ ಹೋದಾಗ ಏನು ಮಾಡಬೇಕು ತೋಚದಂತಾಗಿತ್ತು. ಭವಿಷ್ಯಂ 2 ಕಿಲೋಮೀಟರ್ ಹಿಂದೆ ಅಡ್ಡ ರಸ್ತೆಗೆ ತಿರುಗುವಾಗ ಬಲಕ್ಕೆ ತಿರುಗಬೇಕಿತ್ತೇನೋ. ಆನಂದ್ ತಾನು ಸಕಲೇಶಪುರದಲ್ಲಿ ಕಾದಿರುತ್ತೇನೆ, ನಿನಗೆ ದಾರಿ ಕನ್ಫ್ಯೂಸ್ ಆದೀತು ಎಂದು ಎಚ್ಚರಿಸಿದರು. ಬಂಡ ಧೈರ್ಯದಿಂದ ಹೊರಟವನಿಗೆ ಈಗ ಎತ್ತ ಸಾಗಬೇಕೋ ತಿಳಿಯದಂತಾಯಿತು. ಯಾರನ್ನಾದರೂ ಕೇಳೋಣವೆಂದರೆ ಒಂದು ನರಪಿಳ್ಳೆಯೂ ಕಾಣದು. ಆದದ್ದಾಗಲಿ ಎಂದುಕೊಂಡು ಗಾಡಿಯನ್ನು ಪುನಃ ಹಿಂತಿರುಗಿಸಿ 2 ಕಿಲೋಮೀಟರ್ ವಾಪಸ್ ಬಂದ. ಇಲ್ಲಿಂದ ಮುಂದೆ ಹೋಗಲೋ ಬೇಡವೋ, ಮತ್ತೆ ದಾರಿ ತಪ್ಪಿದರೆ ಏನು ಮಾಡಲಿ ಎಂದುಕೊಂಡು ಅತ್ತಿತ್ತ ನೋಡತೊಡಗಿದ. 15 ನಿಮಿಷ ಕಾದ ನಂತರ ಅವನ ತಾಳ್ಮೆ ತಪ್ಪತೊಡಗಿತು. ಫೋನ್ ಆದರೂ ಮಾಡೋಣವೆಂದರೆ ನೆಟ್ವರ್ಕ್ ಇಲ್ಲ. ಆನಂದ್ ಮೊದಲೇ ಎಚ್ಚರಿಸಿದ, ಇಲ್ಲಿ ಕೆಲವು ಜಾಗಗಳಲ್ಲಿ ನೆಟ್ವರ್ಕ್ ಸಿಗಲ್ಲ ಎಂದು. ಇದೇ ಮಾರ್ಗದಲ್ಲಿ ಒಮ್ಮೆ ಹೋಗಿ ನೋಡಲ ಬೇಡವಾ ಚಟಪಡಿಸತೊಡಗಿದ. ಅಷ್ಟರಲ್ಲಿ ಅವನ ಅದೃಷ್ಟಕ್ಕೆ ಒಂದು ಸ್ಕೂಟರ್ ಇತ್ತ ಬರುತ್ತಿರುವುದು ಕಣ್ಣಿಗೆ ಬಿತ್ತು. ಸೂರ್ಯ ಬೇಗ ಬೇಗ ಕೆಳಗಿಳಿದು ಅವರತ್ತ ಕೈ ತೋರಿಸತೊಡಗಿದ. ನಿಧಾನವಾಗಿ ಬರುತ್ತಿದ್ದ ಸ್ಕೂಟರ್ ಇವನ ಬಳಿ ಬಂದು ನಿಂತಿತು. ತಿಳಿ ನೀಲಿ ಬಣ್ಣದ ಸೀರೆಯುಟ್ಟು ಅದರ ಮೇಲೆ ಒಂದು ಸ್ವೆಟರ್ ಧರಿಸಿ ಕಿವಿಗೆ ಒಂದು ಬಟ್ಟೆ ಕಟ್ಟಿ ಅದರ ಮೇಲೆ ಫುಲ್ ಹೆಲ್ಮೆಟ್ ಹಾಕಿದ್ದ ಆ ವ್ಯಕ್ತಿಯ ಕಡುಗಂಪು ಕಣ್ಣಿಗೆ ಹೊರತು ಬೇರೇನೂ ಕಾಣಲಿಲ್ಲ. ದೊಡ್ಡಮನೆ ಹೋಗುವ ದಾರಿ ಇದೇನಾ? ಸೂರ್ಯ ಆತುರವಾಗಿ ಕೇಳಿದ. ಎದುರಿಗಿದ್ದ ವ್ಯಕ್ತಿ ಹೌದೆಂಬಂತೆ ತಲೆಯಾಡಿಸಿ ಅದೇ ದಾರಿಯಲ್ಲಿ ಮುಂದೆ ಸಾಗಿ ಹೋಯಿತು. ಥ್ಯಾಂಕ್ಸ್ ಹೇಳಲು ಬಾಯಿ ತೆರೆದ. ಸೂರ್ಯನಿಗೆ ಕಂಡಿದ್ದು ಬಿಳಿ ಶ್ವೇತ ಮೇಲೆ ಮಲಗಿದ್ದ ಕಪ್ಪನೆ ನೀಲ ಜಡೆ ಮಾತ್ರ. ಕಾರಿನೊಳಗೆ ಕುಳಿತು ಸ್ಟಾರ್ಟ್ ಮಾಡುವ ಅಷ್ಟರಲ್ಲಿ ಸ್ಕೂಟರ್ ಕಣ್ಣಿಂದ ಮರೆಯಾಗುವಷ್ಟು ದೂರ ಹೋಗಿತ್ತು. ಥ್ಯಾಂಕ್ಸ್ ಹೇಳೋಕ್ಕೂ ಅವಕಾಶ ಕೊಡಲಿಲ್ಲವಲ್ಲ. ಮನದಲ್ಲೇ ಗೊಣಗುತ್ತಾ ತಾನು ಆ ಮಾರ್ಗದಲ್ಲಿ 3 ಕಿಲೋಮೀಟರ್ ಸಾಗಿ ಅತ್ತ ದೊಡ್ಡ ಮನೆ ತಲುಪಿದ.
ಬೆಳಗ್ಗಿನಿಂದ ತನ್ನ ಗೆಳೆಯನ ಆಗಮನಕ್ಕಾಗಿ ಎದುರು ನೋಡುತ್ತಿದ್ದ ಆನಂದ್ ಒಳಕ್ಕೂ ಹೊರಕ್ಕೂ ಓಡಾಡುತ್ತಾ ಚಡಪಡಿಸುತ್ತಿದ್ದುದನ್ನು ಕಂಡು ಅವನ ತಾಯಿ ಸುಮತಿ ಮತ್ತು ತಂಗಿ ವಿನುತಾ ಅವನನ್ನು ತಮಾಷೆ ಮಾಡಲಾರಂಭಿಸಿದರು. ಅವನ ಆಗಮನ ಎಲ್ಲರಿಗೂ ಖುಷಿಯ ವಿಷಯವೇ. ಅದರಲ್ಲೂ ಸುಮತಿಯವರಂತೂ ತನ್ನ ಮಗ ಆನಂದ್ BCom ಓದುತ್ತಿದ್ದಾಗ 1 ವರ್ಷ ಅವನನ್ನು ಮನೆ ಮಗನಂತೆ ಪ್ರೀತಿಯಿಂದ ನೋಡಿಕೊಂಡ ಸೂರ್ಯನ ಕುಟುಂಬವನ್ನು ಎಂದಿಗೂ ಮರೆಯಲಾರರು. ಕೆಲವು ವರ್ಷಗಳ ಹಿಂದೆ ಅವರೆಲ್ಲ ಒಮ್ಮೆ ಇಲ್ಲಿಗೆ ಬಂದಿದ್ದಾಗ ಅಗರ್ಭ ಶ್ರೀಮಂತರಾದರೂ ತಮ್ಮೆಲ್ಲರೊಂದಿಗೆ ಸರಳವಾಗಿ ಬೆರೆತ ಅವರ ಬಗ್ಗೆ ಸುಮತಿಯವರಿಗೆ ಆರಾಧನೆ ತುಂಬಿದ ಪ್ರೀತಿ. ಈಗ ಆ ಮನೆಯ ಮಗ ತಮ್ಮ ಮನೆಯ ಅತಿಥಿಯಾಗಿ ಬರುತ್ತಿದ್ದಾನೆಂದರೆ ಅವರ ಸಂಭ್ರಮ ಹೇಳತೀರದು. ಹಾಗೆ ಮನದಲ್ಲಿ ಏನೋ ದೂರದ ಆಸೆ ಕೂಡ. ಸಾಕಷ್ಟು ಹೊತ್ತಿನ ನಂತರ ಸೂರ್ಯನ ಕಾರು ಕಂಡ ಆನಂದ್ ಸಡಗರದಿಂದ ಅಂಗಳಕ್ಕೆ ನಡೆದು ಅವನನ್ನು ಎದುರುಗೊಂಡವನೇ ಅವನತ್ತ ಧಾವಿಸಿ ಆಲಿಂಗಿಸಿಕೊಂಡ. ಸೂರ್ಯ ಕೂಡ ಅವನನ್ನು ಒಮ್ಮೆ ಅಪ್ಪಿ ಮುಗುಳ್ನಕ್ಕ. ಆದರೆ ಆನಂದ್ಗೆ ಉತ್ಸಾಹದ ಚಿಲುಮೆಯಾಗಿದ್ದ ಹಳೆಯ ಸೂರ್ಯ ಕಾಣಿಸಲಿಲ್ಲ. ಹಳದಿ ಬಣ್ಣದ ಶರ್ಟ್, ಬ್ಲೂ ಜೀನ್ಸ್, ಕುರುಚಲು ಗಡ್ಡ, ಮೀಸೆ, ಹೊಳಪಿಲ್ಲದ ಕಣ್ಣು, ಮುಖದಲ್ಲೇನೋ ಸಣ್ಣ ಕಿರಿಕಿರಿ, ಅನ್ಯಮನಸ್ಕತೆ. ಓದುತ್ತಿದ್ದಾಗ ಚಾಕ್ಲೇಟ್ ಬಾಯ್ ನಂತಿದ್ದ ಸೂರ್ಯ ಇವನೇನಾ ಈ 5 ವರ್ಷಗಳಲ್ಲಿ ಅದೆಷ್ಟು ಬದಲಾವಣೆ ಅವನಲ್ಲಿ. 1 ತಿಂಗಳ ಹಿಂದೆ ಕರೆ ಮಾಡಿದ್ದ ಸೂರ್ಯನ ತಂದೆ ರಾಮನಾಥ್ ಕಶ್ಯಪ್ ಅಂಕಲ್ ತಾವು ಸಕಲೇಶಪುರದ ಸಮೀಪ ಹೊಸದಾಗಿ ಕಟ್ಟಿಸುತ್ತಿರುವ ಚಿಗುರು ರೆಸಾರ್ಟ್ನ ಮೇಲ್ವಿಚಾರಣೆಗೆ ಸೂರ್ಯನನ್ನು ಕಳುಹಿಸುತ್ತಿರುವುದಾಗಿ ಹೇಳಿದಾಗ ಅದೆಷ್ಟು ಸಂತೋಷವಾಗಿತ್ತು ಆನಂದ್ಗೆ. ಜೊತೆಗೆ ಆ ರೆಸಾರ್ಟ್ ಮುಗಿಯುವವರೆಗೂ ಸೂರ್ಯನ ಜೊತೆಗಿದ್ದು ತಾನು ಕೆಲಸ ಮಾಡಬೇಕೆಂದು ಆಗ್ರಹಿಸಿದ್ದರು. 2 ವರ್ಷದಿಂದ ಮನೆಯಲ್ಲಿ ಇದ್ದು ಬೇಸರಗೊಂಡಿದ್ದವನಿಗೆ ಈಗ ಆತ್ಮೀಯ ಗೆಳೆಯನ ಜೊತೆ ಕಾಲ ಕಳೆಯುವ ಅವಕಾಶ ದೊರೆತಾಗ ಸ್ವರ್ಗಕ್ಕೆ 3 ಗೇಣು. ಓದು ಮುಗಿದ ನಂತರ 5 ವರ್ಷಗಳ ಕಾಲ ಸೂರ್ಯನ ಭೇಟಿಯಾಗಿರಲಿಲ್ಲ. MBAಗಾಗಿ ಹೋದ ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಕಾಂಟ್ಯಾಕ್ಟ್ ತಪ್ಪಿಯೇ ಹೋಗಿತ್ತು. ಇತ್ತ ತನ್ನ ಮನೆಯಲ್ಲಿ ನಡೆದ ಕೆಲವು ಘಟನೆಗಳು ಮನಸ್ಸಿನ ನೆಮ್ಮದಿ ಕೆಡಿಸಿ ಬೇರೆ ಯೋಚನೆಗಳೆಲ್ಲ ಹಿಂದೆ ಬಿದ್ದು ಸೂರ್ಯನ ನೆನಪು ಕೂಡ ಸ್ವಲ್ಪವೇ ದೂರಾಗಿತ್ತು. ಈಗ 5 ವರ್ಷಗಳ ನಂತರ ಹೊಸ ರೂಪದೊಂದಿಗೆ ತನ್ನೆದುರು ಬಂದಿರುವ ಹಳೆ ಗೆಳೆಯನನ್ನು ಇನ್ನಿಲ್ಲದ ಪ್ರೀತಿಯಿಂದ ಸ್ವಾಗತಿಸಿ ಒಳ ಕರೆದೊಯ್ದ. ತನ್ನ ಕಾರ್ ಪಾರ್ಕ್ ಮಾಡಿದ ಸೂರ್ಯನಿಗೆ ಪಕ್ಕದಲ್ಲಿ ನಿಂತಿದ್ದ ಟ್ರ್ಯಾಕ್ಟರ್ನ ಆಚೆ ನಿಂತಿದ್ದ ಸ್ಕೂಟರ್ ಕಣ್ಣಿಗೆ ಬೀಳಲಿಲ್ಲ. ಒಳ ಬಂದ ಸೂರ್ಯ ಕೈಕಾಲು ತೊಳೆದು ಫ್ರೆಶ್ ಆಗಿ ಬರುವಷ್ಟರಲ್ಲಿ ಸುಮತಿ ಊಟಕ್ಕೆ ತಟ್ಟೆ ಇಟ್ಟಾಗಿತ್ತು. ಗಂಟೆ ಆಗಲೇ 3 ಗಂಟೆ. ತನಗಾಗಿ ಇವರೆಲ್ಲ ಉಪವಾಸವಿದ್ದು ಕಾಯುತ್ತಿದ್ದಿದ್ದು ಸೂರ್ಯನಿಗೆ ಇಷ್ಟವಾಗಲಿಲ್ಲ. ಆದರೂ ಹೆಚ್ಚು ಮಾತಿಲ್ಲದೆ ಬೇಗ ಊಟ ಮಾಡತೊಡಗಿದ. ತನ್ನಮ್ಮನೊಡನೆ ವಿನುತಾ ತಾನು ಬಡಿಸಲು ನಿಂತಾಗ ಆನಂದ್ ಜಗತ್ತಿನ 8ನೇ ಅದ್ಭುತ ಕಂಡವನಂತೆ ಮುಖ ಮಾಡಿದ. ಸುಮತಿ ಅವರ ಮುಖದಲ್ಲಿ ಸಣ್ಣ ನಗು. ಎಲ್ಲರೂ ವಿಪರೀತ ಎನಿಸುವಷ್ಟು ಉಪಚಾರ ಮಾಡತೊಡಗಿದಾಗ ಸೂರ್ಯನಿಗೆ ಇರುಸು ಮುರುಸಾಯಿತು. ಅವನು ಊಟದ ಮಧ್ಯದಲ್ಲಿ ಸುಮತಿ ಅವನ ತಂದೆ ತಾಯಿ ಅಣ್ಣ ಅತ್ತಿಗೆಯರ ಬಗ್ಗೆ ವಿಚಾರಿಸಿಕೊಳ್ಳತೊಡಗಿದರು. ಅವರ ಪ್ರಶ್ನೆಗಳಿಗೆ ಸೂರ್ಯನದ್ದು ಚುಟುಕು ಉತ್ತರ. ಆನಂದ್ನ ತಂದೆ ಹರಿಶ್ಚಂದ್ರ ದೊಡ್ಮನೆ ಅವನ ಕುಶಲೋಪರಿ ವಿಚಾರಿಸಿದಾಗಲೂ ಸಂಕ್ಷಿಪ್ತವಾಗಿ ಉತ್ತರಿಸಿ 5 ವರ್ಷದ ಹಿಂದೆ ತಮ್ಮ ಮನೆಗೆ ಬಂದಿದ್ದ ಮಾತಿನ ಮಲ್ಲ ಸೂರ್ಯ ಇವನೇನ ಎಂಬ ಅನುಮಾನ ಎಲ್ಲರಿಗೂ. ಬೇಗ ಊಟ ಮುಗಿಸಿದ ಸೂರ್ಯ ತನಗೆ ಡ್ರೈವ್ ಮಾಡಿ ಆಯಾಸವಾಗಿದೆ, ಸ್ವಲ್ಪ ವಿಶ್ರಾಂತಿ ಬೇಕು ಎಂದ. ಆನಂದ್ ಅವನ ಬ್ಯಾಗ್ಗಳನ್ನು ತರುವಂತೆ ಕೆಲಸದ ಶಾಮಣ್ಣನಿಗೆ ಹೇಳಿ ಸೂರ್ಯನನ್ನು ಮೇಲಿನ ಮಹಡಿಗೆ ಕರೆದೊಯ್ದ. ಹಳೆ ಕಾಲದ 2 ಅಂತಸ್ತಿನ ವಿಶಾಲವಾದ ಚೌಕಿ ಮನೆಯದು. ಚೌಕಾಕಾರವಾಗಿ ಕಟ್ಟಿರುವ ಮನೆಯ ಮಧ್ಯಭಾಗದಲ್ಲಿ ಅಂಗಳ, ಕೆಳ ಮಹಡಿಯಲ್ಲಿ ವಿಶಾಲವಾದ ಅಜಾರ, ಅಕ್ಕಪಕ್ಕದಲ್ಲಿ ಅದಕ್ಕೆ ಹೊಂದಿಕೊಂಡಂತೆ ಇರುವ 2 ಕೋಣೆಗಳು. ಒಂದು ಪಕ್ಕದಲ್ಲಿ ಸಾಲಾಗಿರುವ ದಾಸ್ತಾನು ಕೋಣೆಗಳು, ಇನ್ನೊಂದು ಪಕ್ಕದಲ್ಲಿ ಅಡುಗೆ ಕೋಣೆ, ಡೈನಿಂಗ್ ಹಾಲ್, ಸ್ವಲ್ಪ ಮುಂದೆ ದೇವರ ಕೋಣೆ, ಅದರ ಅಕ್ಕಪಕ್ಕದಲ್ಲಿ 2 ಕೋಣೆಗಳು, ಮೇಲಿನ ಮಹಡಿಯಲ್ಲಿ ಎದುರು ಬದುರು 4 ಕೋಣೆಗಳು, ಒಂದು ವಿಶಾಲವಾದ ಬಾಲ್ಕನಿ. ಕೆಳ ಮಹಡಿಯಲ್ಲಿ ಮೇಲಿನ ಮಹಡಿಯ ಒಂದು ಭಾಗಕ್ಕೆ ಹೋಗಲು ಅಜಾರದಿಂದ ಒಂದು ಕಡೆ ಮರದ ಮೆಟ್ಟಿಲುಗಳಿದ್ದರೆ ಇನ್ನೊಂದು ಭಾಗಕ್ಕೆ ಹೋಗಲು ಅಡುಗೆ ಕೋಣೆಯ ಕಡೆಯಿಂದ ಮೆಟ್ಟಿಲುಗಳು. ಎಡಭಾಗದ ಮಹಡಿಯಲ್ಲಿದ್ದ ತನ್ನ ಕೋಣೆಯ ಪಕ್ಕದ ಕೋಣೆಯನ್ನು ಆಗಲೇ ಸೂರ್ಯನಿಗಾಗಿ ಸಜ್ಜುಗೊಳಿಸಿದ ಆನಂದ್ ಅವನಿಗೆ ಮಲಗುವಂತೆ ಹೇಳಿ ತಾನು ಹೊರನಡೆದ. ಗೆಳೆಯ ನೋಡಲೆ 5 ವರ್ಷಗಳ ಮಾತು ಬಾಕಿ ಇದ್ದರೂ ಅವನ ಮುಖದಲ್ಲಿ ಕಾಣುತ್ತಿದ್ದ ಆಯಾಸ ಇವನ ಉತ್ಸಾಹಕ್ಕೆ ತಡೆಹಾಕಿತ್ತು. ಅಲ್ಲದೆ ಸೂರ್ಯ ಇಲ್ಲಿಗೆ ಬರುವುದು ಖಚಿತವಾದ ನಂತರ ಅವನ ಅಣ್ಣ ಚರಣ್ ಕಶ್ಯಪ್ ತಮ್ಮ ಮನೆಯ ಲ್ಯಾಂಡ್ಲೈನ್ಗೆ ಕರೆ ಮಾಡಿ ಹೇಳಿದ ವಿಷಯವು ಅವನ ಮನದಲ್ಲಿ ಅಚ್ಚೊತ್ತಿತ್ತು. ಆನಂದ್, ಸೂರ್ಯ ನಿಮ್ಮ ಮನೆಯಲ್ಲಿ ಎಷ್ಟು ದಿನ ಇರೋಕೆ ಒಪ್ತಾನೋ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅವನು ನಿಮ್ಮ ಮನೆಗೆ ಹೋಗೋದು ಇಲ್ಲ, ನನಗಾಗಿ ಸಕಲೇಶಪುರದಲ್ಲಿ ಒಂದು ಹೋಟೆಲ್ ಬುಕ್ ಮಾಡಿ ಅಂತ ಹಠ ಹಿಡಿದ. ಅವನ ಈ ಸ್ಥಿತಿಯಲ್ಲಿ ಒಬ್ಬನನ್ನೇ ಬಿಡೋಕೆ ಧೈರ್ಯ ಇಲ್ಲದೆ ನಾವು ಒತ್ತಾಯಿಸಿ ಕಳಿಸ್ತಿದ್ದೀವಿ. ಅವನೀಗ ನಿನ್ನ ಅಳಿಯ ಸೂರ್ಯ ಆಗಿ ಉಳಿದಿಲ್ಲ ಆನಂದ್. ಅವನ ಮನಸ್ಸಿಗಾದ ಗಾಯಗಳು
ಮಾಗೋದಕ್ಕೆ ಸಮಯ ಬೇಕಾಗುತ್ತದೆ. ಅವನಿಗೆ ಏನಾಗಿತ್ತು ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ಅದು ಸೂರ್ಯನಿಗೆ ಇಷ್ಟವಾಗಲ್ಲ. ಆದರೆ ನಿಮ್ಮಿಬ್ಬರ ಸ್ನೇಹದ ಬಗ್ಗೆ ನನಗೆ ನಂಬಿಕೆ ಇದೆ. ಅವನ ಎಂದಾದರೂ ನಿನ್ನ ಹತ್ತಿರ ಎಲ್ಲವನ್ನು ಹೇಳಿಕೊಳ್ಳುತ್ತಾನೆ ಅನ್ನೋ ಭರವಸೆ ಇದೆ. ನಿಮ್ಮ ಊರು ಖಂಡಿತ ಅವನನ್ನು ಹೊಸ ಮನುಷ್ಯನನ್ನಾಗಿ ಮಾಡುತ್ತೆ. ಅಲ್ಲಿ ತನಕ ಅವನ ವರ್ತನೆ ಏನಾದರೂ ವಿಚಿತ್ರ ಅನಿಸಿದರೆ ದಯವಿಟ್ಟು ಸಹಿಸಿಕೊ, ಆಯ್ತಾ? ಇದನ್ನು ಕೇಳಿದ ನಂತರ ಆನಂದ್ಗೆ ತುಂಬ ಕುತೂಹಲ ಉಂಟಾಗಿತ್ತು. ಈ 4-5 ವರ್ಷ ಸೂರ್ಯನ ಬದುಕಲ್ಲಿ ಆದರೆ ಅದನ್ನು ಕೆದಕಲು ಮನಸ್ಸಾಗದು. ಅದರಲ್ಲೂ ಮಾತಿನ ಮಲ್ಲನಾಗಿದ್ದ ಸೂರ್ಯ ಈಗ ಮೌನವಾಗಿರುವುದನ್ನು ಕಂಡ ನಂತರ ಅವನ ಮನಸ್ಥಿತಿ ಸರಿಯಿಲ್ಲ ಎಂಬುದಂತೂ ಖಚಿತವಾಗಿತ್ತು. ಡೋಂಟ್ ವರಿ ಮೈ ಡಿಯರ್ ಫ್ರೆಂಡ್, ನೀನೊಂದಿಗೆ ನಾನಿದ್ದೀನಿ. ಈ ಊರು ನಿನ್ನನ್ನು ಖಂಡಿತ ಹಳೆ ಸೂರ್ಯನನ್ನಾಗಿ ಮಾಡುತ್ತೆ. ನಿನ್ನ ನೋವೇನು ಅಂತ ನೀನಾಗಿ ಬಾಯಿ ಬಿಡುವ ತನಕ ನಾನು ನಿನ್ನನ್ನು ಕೇಳೋದಿಲ್ಲ. ಆನಂದ್ ಮನದಲ್ಲಿ ನಿರ್ಧರಿಸಿದ. ಅವನ ಮನಸ್ಸು ತನ್ನ ಮತ್ತು ಸೂರ್ಯನ ಗೆಳೆತನ ಬೆಳೆದ ದಿನಗಳನ್ನು ನೆನಪಿಸಿಕೊಳ್ಳಲಾರಂಭಿಸಿತು. ಮೈಸೂರಿನ ಯುವರಾಜ್ ಕಾಲೇಜಿನಲ್ಲಿ ತಾನು BComಗೆ ಸೇರಿದಾಗ ತನ್ನ ಬ್ಯಾಚ್ನ ಅತ್ಯಂತ ಬ್ರಿಲಿಯಂಟ್ ಹ್ಯಾಂಡ್ಸಮ್ ಹುಡುಗ ಸೂರ್ಯ ಕಶ್ಯಪ್ ಮುಂದೊಮ್ಮೆ ತನ್ನ ಪ್ರಾಣ ಸ್ನೇಹಿತನಾದನು ಎಂಬ ಸಣ್ಣ ಕಲ್ಪನೆಯೂ ಇರಲಿಲ್ಲ. ಮಲೆನಾಡಿನ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಇಲ್ಲಿ PUC ಮುಗಿದ ನಂತರ ಮನೆಯವರೆಲ್ಲರ ಆಸೆಯಂತೆ ಮೈಸೂರಿನ ಯುವರಾಜ್ಗೆ ಸೇರಿದಾಯಿತು. ಅಲ್ಲಿ ಹಾಸ್ಟೆಲ್ನಲ್ಲಿ ವಾಸ ಆರಂಭವಾದಾಗ ಎಂದಿಗೂ ಮನೆಯನ್ನು ಬಿಟ್ಟಿರದವನಿಗೆ ಎಲ್ಲರಿಂದ ದೂರವಿರುವುದು ಅದೆಷ್ಟು ನೋವು ಕೊಟ್ಟಿತ್ತು. ದಿನವಿಡೀ ಮನೆಯ ನೆನಪು, ತನ್ನವರ ನೆನಪು, ತನ್ನ ತುಳಸೀಪುರದ ಪ್ರಕೃತಿಯ ಸೌಂದರ್ಯದ ನೆನಪು. ಆದರೆ ಬದುಕೆ ಹೀಗೆ, ಎಲ್ಲದಕ್ಕೂ ಹೊಂದಿಕೊಂಡು ಹೋಗುವುದನ್ನು ಕಲಿಸುತ್ತದೆ. ಮೊದಲೆಲ್ಲ ತಿಂಗಳಿಗೊಮ್ಮೆ ಮನೆಗೆ ಓಡಿ ಬರುತ್ತಿದ್ದವನು ಕ್ರಮೇಣ ಕಾಲೇಜಿಗೆ, ಅಲ್ಲಿ ಸಿಕ್ಕ ಹೊಸ ಗೆಳೆಯರಿಗೆ, ಮೈಸೂರಿನ ಜೀವನಕ್ಕೆ ನಿಧಾನವಾಗಿ ಹೊಂದಿಕೊಳ್ಳಲಾರಂಭಿಸಿದೆ. ಮೊದಲ ವರ್ಷವಿಡೀ ಸೂರ್ಯನ ಜೊತೆಗೆ ಬರೀ ಹಾಯ್ ಬಾಯ್ ಫ್ರೆಂಡ್ಶಿಪ್ ಅಷ್ಟೇ. ಅದೇಕೋ ಅವನ ಸ್ಟೈಲಿಶ್ ವ್ಯಕ್ತಿತ್ವ, ನಿರ್ಗಳ ಇಂಗ್ಲಿಷ್, ಅಸಾಮಾನ್ಯ ಬುದ್ಧಿ ಮತ್ತು ಎಲ್ಲವೂ ಅವನೆಡೆಗೆ ಒಂದು ಆರಾಧನಾ ಭಾವ ಹುಟ್ಟು ಹಾಕಿದ್ದ ವಿನಃ ಅವನೊಂದಿಗೆ ಸ್ನೇಹ ಬೆಳೆಸಬಹುದೆಂಬ ಧೈರ್ಯ ನೀಡಿರಲಿಲ್ಲ. ಮೈಸೂರಿನಲ್ಲೇ ಹುಟ್ಟಿ ಬೆಳೆದ ಹುಡುಗ ಅವನು. ಅಗರ್ಭ ಶ್ರೀಮಂತ ಮನೆಯ ಮುದ್ದಿನ ಮಗ. ವಿದ್ಯಾರಣ್ಯಪುರದ ತನ್ನ ಮನೆಯಿಂದ ಅರ್ಧ ಗಂಟೆಯ ದೂರದಲ್ಲಿದ್ದ ಕಾಲೇಜ್ಗೆ ಕೆಲವೊಮ್ಮೆ ಬೈಕ್ನಲ್ಲಿ, ಕೆಲವೊಮ್ಮೆ ಕಾರ್ನಲ್ಲಿ ಬರುತ್ತಿದ್ದ. ಸೂರ್ಯ ಕಾಲೇಜಿನ ಹೆಣ್ಣು ಮಕ್ಕಳ ಕನಸಿನ ಹುಡುಗ ಕೂಡ ಹೌದು. ಆದರೆ ಈ ಹುಡುಗ ಮಾತ್ರ ತನ್ನ ಓದು ಬಿಟ್ಟರೆ ಬೇರೆ ಯಾವುದೆರಡೆಗೆ ಹೆಚ್ಚು ಗಮನ ಹರಿಸಿದವನಲ್ಲ. ಸಣ್ಣ ಪುಟ್ಟ ತಮಾಷೆ, ಟೇಜಿಂಗ್, ಚಂದದ ಮುಗುಳು ನಗೆ, ಚಿಕ್ಕ ಪುಟ್ಟ ಫ್ಲರ್ಟ್, ಇಷ್ಟಕ್ಕೆ ಹುಡುಗಿಯರೊಂದಿಗೆ ಅವನ ವ್ಯವಹಾರ ಸೀಮಿತ. ಭವಿಷ್ಯ 3ನೇ ವರ್ಷದಲ್ಲಿದ್ದಾಗ ಅಂದೊಮ್ಮೆ ನಾವು ಒಂದಷ್ಟು ಜನ ಕ್ಲಾಸ್ಮೇಟ್ಗಳೆಲ್ಲ ಚುಂಚಿ ಫಾಲ್ಸ್ಗೆ ಪಿಕ್ನಿಕ್ ಹೋದಾಗಲೇ ಅವನ ಸ್ನೇಹ ಹುಟ್ಟಿಕೊಳ್ಳುವ ಘಟನೆ ನಡೆದಿದ್ದು. 10-15 ಜನರ ಗುಂಪು ಆಡುತ್ತಾ ಕುಣಿಯುತ್ತಾ ನೀರಿನಲ್ಲಿ ಆಟವಾಡುತ್ತಾ ತಮ್ಮ ಔಟಿಂಗ್ ಎಂಜಾಯ್ ಮಾಡುತ್ತಿದ್ದಂತೆ ಗುಂಪಿನಲ್ಲಿದ್ದ ಯಾರೋ ಕೋಲ್ಡ್ ಡ್ರಿಂಕ್ಸ್ನಲ್ಲಿ ಅದೇನೋ ಬೆರೆಸಿ ಅದನ್ನು ಸೂರ್ಯನಿಗೆ ಕುಡಿಸಿದರು. ಅಮಾಯಕವಾಗಿ ಅದನ್ನು ಕುಡಿದ ಸೂರ್ಯನಿಗೆ ಸ್ವಲ್ಪ ಹೊತ್ತಿನಲ್ಲೇ ಅಮಲೇರಿದಂತಾಗಿ ತನ್ನ ಮೇಲಿನ ಹಿಡಿತ ತಪ್ಪತೊಡಗಿದಾಗ ಇಂದಿನಿಂದ ಅವನನ್ನು ನೀರಿಗೆ ತಳ್ಳಿಬಿಟ್ಟಿದ್ದರು. ಇಡೀ ಕ್ಲಾಸ್ಗೆ ಹೀರೋ ಆಗಿದ್ದ ಸೂರ್ಯನನ್ನು ಸಣ್ಣಗೆ ಗೋಳುಯ್ದುಕೊಳ್ಳುವ ಉದ್ದೇಶವಷ್ಟೇ. ಆದರೆ ಒಳ್ಳೆಯ ಈಜುಗಾರನಾಗಿದ್ದರೂ ಔಷಧಿಯ ಪರಿಣಾಮದಿಂದ ಮತ್ತೇರಿದ ಸೂರ್ಯನಿಗೆ ಈಜಲಾಗಲಿಲ್ಲ. ಅವನು ಮುಳುಗಿ ಎದ್ದು ಒದ್ದಾಡತೊಡಗಿದಾಗ ಅವನನ್ನು ತಳ್ಳಿದ್ದ ಗುಂಪಿಗೆ ಅದೇನೋ ಆನಂದ. ಆದರೆ ಈ ಜಾಗಕ್ಕೆ ಅಪರಿಚಿತರಾಗಿದ್ದ ಇವರ್ಯಾರಿಗೂ ಅಲ್ಲಿದ್ದ ಸುಳಿಯ ಅರಿವಿರಲಿಲ್ಲ. ಎತ್ತೆತ್ತಲೋ ಸಾಗುತ್ತಾ ಸೂರ್ಯ ಆ ಸುಳಿಗೆ ಸಿಲುಕಿದ್ದವನೇ ಕೈಕಾಲು ಬಡಿಯತೊಡಗಿದ. ಆಗಲೇ ಮೇಲೆ ನಿಂತು ನಗುತ್ತಿದ್ದವರಿಗೆ ತಾವು ಮಾಡಿದ ಅನಾಹುತ ಅರಿವಾಗಿದ್ದು. ಆದರೆ ಗಾಬರಿಯಿಂದ ಕಿರುಚಾಡುವುದನ್ನು ಬಿಟ್ಟು ಯಾರಿಗೂ ಅವನನ್ನು ಕಾಪಾಡುವ ಧೈರ್ಯವಿಲ್ಲ. ಇನ್ನೇನು ಅವನು ಸುಳಿಯಲ್ಲಿ ಸಿಲುಕಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿತ್ತೇನೋ. ಆದರೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಈಜುತ್ತಿದ್ದ ನಾನು ಇದನ್ನು ಗಮನಿಸಿ ಅವನತ್ತ ವೇಗವಾಗಿ ಧಾವಿಸಿ ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿ ಅವನನ್ನು ದಡಕ್ಕೆ ಎಳೆದು ತಂದಿದ್ದೆ. ಇಷ್ಟರಲ್ಲಾಗಲೇ ಸಾಕಷ್ಟು ನೀರು ಕುಡಿದು ಸೂರ್ಯ ಅರೆಪ್ರಜ್ಞಾವಸ್ಥೆಗೆ ತಲುಪಿದರೆ ಅವನನ್ನು ಕಾಪಾಡುವ ಭರದಲ್ಲಿ 4-6 ಬಾರಿ ಸುಳಿಯ ಸೆಳೆತಕ್ಕೆ ಸಿಕ್ಕ ನನ್ನ ಪರಿಸ್ಥಿತಿಯು ಹದಗೆಟ್ಟಿತ್ತು. ಸುಮಾರು 10 ನಿಮಿಷದಲ್ಲಿ ಸುಧಾರಿಸಿಕೊಂಡು ಕಣ್ಣು ಬಿಟ್ಟು ನೋಡಿದರೆ ಸೂರ್ಯ ಇನ್ನೂ ಅರೆ ಮಂಪರಲ್ಲೇ ಇದ್ದ. ಈಗ ಮಾತ್ರ ಎಲ್ಲರ ಮುಖ ಅರಕ್ತವಾಗಿತ್ತು. ಹುಡುಕಾಟಕ್ಕೆ ಏನೋ ಮಾಡಲು ಹೋಗಿ ಇನ್ನೇನೋ ಆಯ್ತಲ್ಲ ಎಂದು. ಅಂತೂ ಸಾಕಷ್ಟು ಹೊತ್ತಿನ ನಂತರ ಸೂರ್ಯ ತಕ್ಕ ಮಟ್ಟಿಗೆ ಸುಧಾರಿಸಿಕೊಂಡಾಗ ಎಲ್ಲರಿಗೂ ಉಸಿರು ಬಂದಂತಾಗಿತ್ತು. ಅಂದಿನ ಟ್ರಿಪ್ ಅಲ್ಲಿಗೆ ನಿಲ್ಲಿಸಿ ಎಲ್ಲರೂ ಮೈಸೂರು ಸೇರಿದರು. ಸೂರ್ಯ ಮೌನ ಮುರಿಯಲಿಲ್ಲ. ಅವನ ಮುಖ ಗಂಟಾಗಿತ್ತು. ಅದರ ಮರುದಿನ ಅವನ ಜೊತೆ ಹುಡುಗಾಟ ಆಡಲು ಹೋದವರು ಮಾತ್ರ ಅವನ ಎದುರು ಕಂಪಿಸುತ್ತಾ ನಿಂತಿದ್ದರು. ಏಕೆಂದರೆ ಅಂದು ಮೈಸೂರಿಗೆ ಹೋದ ಸೂರ್ಯ ನೇರವಾಗಿ ತನ್ನ ಕಾಸ ಸೋದರ ಮಾವ ಕಮಿಷನರ್ ಮಹೇಂದ್ರ ಅವರ ಬಳಿ ಹೋಗಿದ್ದ. ಅಂದು ರಾತ್ರಿಯೇ ನಾನು ಮತ್ತು ನನ್ನ ರೂಮ್ಮೇಟ್ ಮನೋಜ್ ಹೊರತುಪಡಿಸಿ ಉಳಿದೆಲ್ಲರೂ
ಎಲ್ಲರಿಗೂ ಪೊಲೀಸ್ ಸ್ಟೇಷನ್ನಿಂದ ಬುಲಾವ್ ಬಂದಿತ್ತು. ಒಂದು ರೌಂಡ್ ವಿಚಾರಣೆಯಲ್ಲೇ ಈ ಕಿತಾಪತಿ ಮಾಡಿದವರ ಹೆಸರು ಹೊರಬಂದಂತಾಗಿತ್ತು. ಅವನು ಸಾಗರ್. ಸದಾ ಸೂರ್ಯನ ಬಗ್ಗೆ ಹೊಟ್ಟೆ ಕಿಚ್ಚು ಪಡುತ್ತಾ ಎಲ್ಲ ವಿಷಯದಲ್ಲೂ ಅವನೊಂದಿಗೆ ಕಾಂಪಿಟೇಷನ್ ಮಾಡಲು ಹೊರಡುವ ಸಾಗರ್ನ ಈ ತಪ್ಪು ಅವನ ಭವಿಷ್ಯವನ್ನೇ ಹಾಳು ಮಾಡುವುದರಲ್ಲಿತ್ತು. ಅಟೆಂಪ್ಟ್ ಮರ್ಡರ್ ಕೇಸ್ ದಾಖಲಿಸಲು ಸೂರ್ಯನ ಸೋದರ ಮಾವ ಆದೇಶ ನೀಡುತ್ತಿದ್ದಂತೆ ಅವರ ಕಾಲಿಗೆ ಬಿದ್ದ ಸಾಗರ್ ಗೋಳಾಡತೊಡಗಿದ. ಅಂದು ಸೂರ್ಯ ಕನಿಕರ ತೋರದಿದ್ದರೆ ಸಾಗರ್ನ ಬದುಕು ಸರ್ವನಾಶವಾಗುತ್ತಿತ್ತು. ಆದರೆ ಅಂದು ಸೂರ್ಯ ಆಡಿದ ಮಾತುಗಳು ಇನ್ನೂ ನೆನಪಿದೆ ನನಗೆ. ನೋಡು ಸಾಗರ್, ಕಾಲೇಜ್ ಅಂದ ಮೇಲೆ ಸಣ್ಣ ಪುಟ್ಟ ಜಗಳ, ತಮಾಷೆ, ಜಲಸಿ, ಕಾಂಪಿಟೇಷನ್ ಸಹಜ. ಆದರೆ ಎಲ್ಲವೂ ಒಂದು ಮಿತಿಯಲ್ಲಿದ್ದರೆ ಚಂದ. ನಿನ್ನೆ ನೀನು ಮಾಡಿದ ಕೆಲಸಕ್ಕೆ ನನ್ನ ಪ್ರಾಣಕ್ಕೆ ಏನಾದರೂ ಅಪಾಯವಾಗಿದ್ದರೆ ನನ್ನ ಹೆತ್ತವರ ಪರಿಸ್ಥಿತಿ ಏನಾಗುತ್ತಿತ್ತು ಯೋಚನೆ ಮಾಡು. ನಾನು ಮಾತ್ರ ಅಲ್ಲ, ಇಲ್ಲಿರೋ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಪ್ರೀತಿಸುವ ಜೀವ ಇದ್ದೇ ಇರುತ್ತೆ. ಅದು ತಂದೆ ತಾಯಿ ಇರಬಹುದು ಅಥವಾ ಬೇರೆ ಇನ್ಯಾರಾದರೂ. ನಮ್ಮ ಒಂದು ಸಣ್ಣ ತಪ್ಪು ಏನೆಲ್ಲ ಅನಾಹುತಗಳಿಗೆ ಕಾರಣವಾಗಬಹುದು. ಇದನ್ನು ನಿನ್ನಿಂದ ತಿಳಿಯದೇ ಆದ ತಪ್ಪು ಅಂತ ತಿಳಿದು ನಾನು ಕಂಪ್ಲೇಂಟ್ ಕೊಡ್ತಿಲ್ಲ. ಒಬ್ಬ ವಿದ್ಯಾರ್ಥಿಯಾಗಿ ಇನ್ನೊಬ್ಬ ವಿದ್ಯಾರ್ಥಿಗೆ ಅನ್ಯಾಯ ಮಾಡೋಕೆ ಮನಸ್ಸಾಗ್ತಿಲ್ಲ ನನಗೆ. ಆದರೆ ಇದನ್ನು ಇನ್ಯಾವತ್ತೂ ಇನ್ಯಾರ ಜೊತೆಗೂ ರಿಪೀಟ್ ಮಾಡಬೇಡ. ಅಂದಿನಿಂದ ಕಾಲೇಜಿನ ಕೊನೆಯ ದಿನದವರೆಗೂ ಸಾಗರ್ ಒಳ್ಳೆಯ ವಿದ್ಯಾರ್ಥಿಯಾಗಿ ಉಳಿದ. ಅದರ ಮರುದಿನ ಬೆಳಿಗ್ಗೆ ಕಾಲೇಜಿಗೆ ಬಂದ ಸೂರ್ಯ ನನ್ನನ್ನು ತಬ್ಬಿಕೊಂಡವನೇ, ಈ ಜೀವ ಇರೋ ತನಕ ನೀನು ನನ್ನ ಸ್ನೇಹಿತ. ನಿನ್ನೆ ನಿನ್ನ ಜೀವದ ಹಂಗು ತೊರೆದು ನನ್ನನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು ಬಡ್ಡಿ ಎಂದಿದ್ದ. ಆ ವರ್ಷ ಮುಗಿಯುವುದರೊಳಗೆ ಅವರ ಮನೆಯ ಒಬ್ಬ ಸದಸ್ಯನೇ ಆಗಿ ಹೋಗಿದ್ದೆ ನಾನು. ಅದರಲ್ಲೂ ನಾನು ಅವನನ್ನು ಕಾಪಾಡಿದ ವಿಷಯ ತಿಳಿದ ಮೇಲಂತೂ ಅವನ ಹೆತ್ತವರು ನನ್ನನ್ನು ತಮ್ಮ ಮೂರನೇ ಮಗನಂತೆ ಪ್ರೀತಿಸಲಾರಂಭಿಸಿದರು. ಅಷ್ಟೇ ಅಲ್ಲ, ಸೂರ್ಯನ ಆಸೆಯಂತೆ ಆ ವರ್ಷದಲ್ಲಿ ನನ್ನನ್ನು ಹಾಸ್ಟೆಲ್ನಿಂದ ಸೀದಾ ತಮ್ಮ ಮನೆಗೆ ಕರೆದೊಯ್ದ. ಸೂರ್ಯನ ಪಕ್ಕದ ಕೋಣೆಯಲ್ಲಿ ಉಳಿಯುವ ವ್ಯವಸ್ಥೆ ಮಾಡಿದ್ದರು. ಸಂಕೋಚವೆನಿಸಿದರೂ ಅವರ ಪ್ರೀತಿಗೆ ತಲೆಬಾಗಿ 1 ವರ್ಷವಿಡೀ ಅಲ್ಲೇ ಇದ್ದೆ ನಾನು. ಅದೇ ಸೂರ್ಯ ನನ್ನನ್ನು ಇನ್ನಿಲ್ಲದಂತೆ ಹಚ್ಚಿಕೊಂಡಿದ್ದ. ನಿಜಕ್ಕೂ ಆ 1 ವರ್ಷ ತನ್ನ ಮತ್ತು ಸೂರ್ಯನ ನಡುವಿನ ಸ್ನೇಹ ಅದೆಷ್ಟು ಮಧುರವಾಗಿತ್ತು. ಅತ್ಯಂತ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ದ ಸೂರ್ಯ ನನಗೆ ಅರ್ಥವಾಗದ ವಿಷಯಗಳನ್ನು ಅದೆಷ್ಟು ತಾಳ್ಮೆಯಿಂದ ಹೇಳಿಕೊಡುತ್ತಿದ್ದ. ಪರೀಕ್ಷೆಗಳಿದ್ದಾಗ ಅವನಿಗೆ ಏನು ಹೆಚ್ಚು ಓದುವ ಅಗತ್ಯವಿಲ್ಲದಿದ್ದರೂ ನನಗಾಗಿ ಇಡೀ ರಾತ್ರಿ ನಿದ್ದೆಗೆಟ್ಟು ಕುಳಿತಿದ್ದ. ಅವನಿಗೆ ಹೋಲಿಸಿದರೆ ನನ್ನದು ಕೊಂಚ ಮಂದಮತಿಯೇ. ಅವನ ಅಣ್ಣ ಚರಣ್ ಆಗಷ್ಟೇ ಮದುವೆಯಾಗಿತ್ತು. ಸೂರ್ಯನಿಗಿಂತ 5 ವರ್ಷ ದೊಡ್ಡವರು. ನನಗೂ ಕೂಡ ಅವರು ಅಣ್ಣನೇ. ಅವರ ಪತ್ನಿ ಪೂಜಾ ಕೂಡ ನನ್ನನ್ನು ಇನ್ನೊಬ್ಬ ಮೈದುನನಂದೇ ಕಾಣುತ್ತಿದ್ದರು. ಆ 1 ವರ್ಷದಲ್ಲೇ ನನಗೆ ನಿಜವಾದ ಸೂರ್ಯನ ಪರಿಚಯವಾಗಿದ್ದು. ಅದೆಷ್ಟೇ ಶ್ರೀಮಂತನಾದರೂ ಸೂರ್ಯನ ಮನಸ್ಸು ತುಂಬ ಸರಳ. ಸ್ನೇಹಕ್ಕೆ ಪ್ರೀತಿಗೆ ಬೇಗನೆ ಕರಗುತ್ತಿದ್ದ. ಆದರೆ ಅವನು ಒಂದಿಗೆ ಯಾರಾದರೂ ತಗುಲಿ ಹಾಕಿಕೊಳ್ಳುವ ತಪ್ಪು ಮಾಡಿದರೆ ಮಾತ್ರ ಅವರ ಬೆನ್ನು ಹತ್ತಿ ಅವರನ್ನು ಸಾಕಪ್ಪ ಸಾಕು ಎಂಬಂತೆ ಮಾಡಿಬಿಡುತ್ತಿದ್ದ. ತನ್ನವರಿಗಾಗಿ ಜೀವ ಕೊಡಲು ಹಿಂದೆ ಮುಂದೆ ನೋಡಲಾರ. ಅಣ್ಣ ಚರಣ್ ಶಾಂತವಾಗಿ ಹರಿಯುವ ನದಿಯಂತಹ ಸ್ವಭಾವದವರಾದರೆ ಈ ಸೂರ್ಯ ಮಾತ್ರ ಬೋರ್ಗರೆಯುವ ಜಲಪಾತದಂತೆ. ಈ ವರ್ಷದ ಕಾಲೇಜ್ ಮುಗಿಯುತ್ತಿದ್ದಂತೆ ತಾನು ತುಳಸೀಪುರಕ್ಕೆ ಹಿಂದಿರುಗಿದ್ದೆ. ಸ್ವಲ್ಪ ಕಾಲದಲ್ಲಿಯೇ ಸೂರ್ಯ MBA ಮಾಡಲು ಮಹಾರಾಷ್ಟ್ರಕ್ಕೆ ಹಾರಿದ. ನನಗೂ ಹೈದರಾಬಾದ್ನಲ್ಲಿ ಕೆಲಸ ಸಿಕ್ಕಿ 3 ವರ್ಷಗಳ ಕಾಲ ಅಲ್ಲಿಯೇ ನೆಲೆಸಿದೆ. ಆರಂಭದ ಕೆಲಸ, ಸಮಯ, ಫೋನ್ ಕಾಲ್, ವರ್ಷಕ್ಕೊಂದು ಭೇಟಿ ನಮ್ಮ ಸ್ನೇಹವನ್ನು ಜೀವಂತವಾಗಿ ಇಟ್ಟಿತು. ಆದರೆ 1 ವರ್ಷಗಳ ನಂತರ ಸೂರ್ಯ ಫೋನ್ಗೆ ಸಿಗುವುದು ಅಪರೂಪವಾಯಿತು. ಮುಂದೆ ಮನೆಯಲ್ಲಿ ನಡೆದ ಕೆಲ ಘಟನೆಗಳಿಂದಾಗಿ ನಾನು ಹೈದರಾಬಾದ್ ತೊರೆದು ಮನೆಗೆ ಹಿಂತಿರುಗಬೇಕಾಯಿತು. ನನ್ನ ಮನೆಯಲ್ಲಿ ಶುರುವಾದ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಸೂರ್ಯನೆಡೆಗೆ ಕೊಂಚ ಗಮನ ಕಡಿಮೆಯಾಗುತ್ತಾ ಹೋಯಿತು. ಅಪರೂಪಕ್ಕೆ ಸೂರ್ಯನ ಮನೆಗೆ ಕರೆ ಮಾಡಿದರೂ ಅವನ ಯೋಗಕ್ಷೇಮದ ಹೊರತಾಗಿ ಬೇರೇನೂ ತಿಳಿಯಲಿಲ್ಲ. ಆಗ 5 ವರ್ಷಗಳ ನಂತರ ಅವನು ದಿಢೀರ್ ದರ್ಶನ, ಅದು ಬದಲಾದ ಮನಸ್ಥಿತಿಯೊಂದಿಗೆ. ಏನಾಗಿದೆಯೋ ನನ್ನ ಪ್ರೀತಿಯ ಗೆಳೆಯನಿಗೆ? ಆನಂದ್ ಮನದಲ್ಲಿ ಚಡಪಡಿಸುತ್ತಾ ಯೋಚಿಸತೊಡಗಿದ್ದ. ಇತ್ತ ಮಲಗಿದ್ದ ಸೂರ್ಯನಿಗೆ ಸಣ್ಣ ಮಂಪರು ಕವಿಯುತ್ತಿದ್ದಂತೆ ದೂರದಲ್ಲೆಲ್ಲೋ ಒಬ್ಬ ಸ್ತ್ರೀಯ ಜೋರು ಧ್ವನಿ ಕೇಳಿದಂತೆ ಭಾಸವಾಗತೊಡಗಿತು. ಯಾರನ್ನೋ ಬೈಯುತ್ತಿರುವ ಧ್ವನಿ. ನಿಸ್ಸಂದೇಹವಾಗಿ ಆನಂದ್ನ ಅಮ್ಮನದು. ಅವರನ್ನು ಸಮಾಧಾನಿಸಲು ಯತ್ನಿಸುತ್ತಿರುವ ಆನಂದ್ನ ಧ್ವನಿ. ಏನನ್ನು ಹೇಳಲು ಯತ್ನಿಸುತ್ತಿರುವ ಇನ್ನೊಂದು ಸ್ತ್ರೀ ಧ್ವನಿ. ಆ ಸ್ತ್ರೀ ಧ್ವನಿಯಲ್ಲಿದ್ದ ದೈನ್ಯ. ಸೂರ್ಯನಿಗೆ ಅದೇಕೋ ಅಸಹನೆಯಾಗತೊಡಗಿತು. ಅದೇಕೋ ಜಗಳ, ಗಲಾಟೆ ಎಂದರೆ ಆ ನಡುವೆ ಕೈಕಾಲು ತಣ್ಣಗಾದಂತಾಗುತ್ತದೆ. ಯಾರದ್ದೇ ಏರು ಧ್ವನಿ ಕೇಳಿದರೂ ಏನೋ ಅನಾಹುತ ಸಂಭವಿಸುತ್ತದೆ ಎಂಬ ಶಂಕೆ ಆರಂಭವಾಗಿ ತಲೆ ಮರುಗಟ್ಟಿದ ಭಾವ ಮೂಡುತ್ತದೆ. ಸೂರ್ಯ ಗಟ್ಟಿಯಾಗಿ ಕಿವಿ ಮುಚ್ಚಿಕೊಂಡ. ಅದೆಷ್ಟೊತ್ತಿನ ನಂತರ ಕೆಳಗಿನಿಂದ ಕೇಳಿ ಬರುತ್ತಿದ್ದ ಗದ್ದಲ ನಿಂತೊಡನೆ ಮಲಗಲು ಯತ್ನಿಸಿದನಾದರೂ ಅವನ ಕೈಕಾಲುಗಳಲ್ಲಿ ಇನ್ನೂ ಸಣ್ಣನೆಯ ನಡುಕ.
ಅಂದು ಸಂಜೆಯ ವೇಳೆಗೆ ಕೆಳಗಿಳಿದು ಬಂದ ಸೂರ್ಯ ಸುಮತಿ ನೀಡಿದ ಕಾಫಿ ಕುಡಿದವನೇ ತಾನು ಸ್ವಲ್ಪ ಹೊರಗೆ ಸುತ್ತಾಡಿ ಬರುವುದಾಗಿ ಹೇಳಿ ಹೊರಟ. ತಾನು ಬರುವೆನೆಂದು ಆನಂದ್ ಹೇಳಿದರೂ ಬೇಡ ಆನಂದ್, ಯಾಕೋ ಒಬ್ಬನೇ ಹೋಗೋಣ ಅನಿಸ್ತಿದೆ, ಸ್ವಲ್ಪ ಹೊತ್ತು ಅಷ್ಟೇ, ಬೇಗ ಬರ್ತೀನಿ ಎಂದ. ಗೆಳೆಯನೊಂದಿಗೆ ಕಾಲ ಕಳೆಯಲು ಉತ್ಸಾಹಕನಾಗಿದ್ದ ಆನಂದ್ಗೆ ನಿರಾಸೆಯಾದರೂ ಸೂರ್ಯನ ಮನಸ್ಥಿತಿ ತಿಳಿದಿದ್ದರಿಂದ ಸುಮ್ಮನಾದ. ಅವನು ಹೊರ ನಡೆಯುತ್ತಿದ್ದಂತೆ ಸುಮತಿ, ಅಲ್ಲೋ ಆನಂದು, ಈ ಸೂರ್ಯನಿಗೆ ಏನಾಗಿದೆ ಅಂತ. ಹಿಂದಿನ ಸಾರಿ ಬಂದಾಗ ಅದೆಷ್ಟು ಪ್ರೀತಿಯಿಂದ ಒಳ್ಳೆ ಮಳೆ ಸುರಿದಂಗೆ ಮಾತಾಡ್ತಿದ್ದ, ಈಗ ನೋಡಿದರೆ ಲೆಕ್ಕ ಹಾಕಿ ಮಾತಾಡ್ತಾನಲ್ಲ ಎಂದರು, ಧ್ವನಿಯಲ್ಲಿ ಸಣ್ಣ ಅಸಮಾಧಾನ. ಹಾಗೇನೂ ಇಲ್ಲ ಅಮ್ಮ, ಏನೋ ಬೇಜಾರು ಅವನಿಗೆ. ಹಾಗಂತ ನೀವೇನು ಕೇಳೋಕ್ಕೆ ಹೋಗಬೇಡಿ, ಸ್ವಲ್ಪ ದಿನದಲ್ಲಿಯೇ ಅವನೇ ಸರಿ ಆಗ್ತಾನೆ. ಅವನು ಇಲ್ಲಿಗೆ ಬರೋಕ್ಕೆ ಒಪ್ಪಿರೋದೇ ಒಂದು ಖುಷಿ ಅಲ್ವಾ. ಅವನಿಗೆ ಹೇಗೆ ಬೇಕೋ ಹಾಗಿರಲಿ. ನಾನು ಅವರ ಮನೆಯಲ್ಲಿದ್ದಾಗ ಕೂಡ ನನ್ನನ್ನು ಹಾಗೆ ಇರು ಹೀಗೆ ಇರು ಅಂತ ಯಾರೂ ಹೇಳಿರಲಿಲ್ಲ ನನಗೆ. ಅಂಥದ್ರಲ್ಲಿ ಈಗ ನಾವು ಅವನನ್ನು ಅವನ ಪಾಡಿಗೆ ಬಿಡೋದು ಒಳ್ಳೆಯದಲ್ವಾ. ಆನಂದ್ ಸೂರ್ಯನ ಮನೆಯಲ್ಲಿದ್ದ ವಿಷಯ ಬಂದೊಡನೆ ಸುಮತಿ ಮೆತ್ತಗಾದರು. ಅಂದು ಕತ್ತಲಾಗುವವರೆಗೂ ಹೊರಗೆಲ್ಲೋ ಸುತ್ತಿ ಬಂದ ಸೂರ್ಯ ಮನೆ ಸೇರುವಾಗ ರಾತ್ರಿ 8 ಗಂಟೆ. ಅಂಗಳದಲ್ಲಿ ಶತಪಥ ತಿರುಗುತ್ತಿದ್ದ ಆನಂದ್ಗೆ ಹೋದ ಜೀವ ಬಂದಂತಾಯಿತು. ತನ್ನ ಗಾಬರಿಯನ್ನು ತೋರ್ಪಡಿಸಿಕೊಳ್ಳದೆ, ಎಲ್ಲಿ ಹೋಗಿದ್ದೆ ಸೂರ್ಯ ಇಷ್ಟೊತ್ತು ಕತ್ತಲೆಯಲ್ಲಿ ಎಂದ. ಏನಿಲ್ಲ ಆನಂದ್, ಹೀಗೆ ಒಂದಿಷ್ಟು ವಾಕ್ ಮಾಡಿ ಬಂದೆ ಅಷ್ಟೆ. ಸೂರ್ಯ ಬಾಯಿಂದ ಸಿಗರೇಟ್ನ ಘಮ. ಒಂದು ದುರಭ್ಯಾಸವಿಲ್ಲದಿದ್ದ ತನ್ನ ಗೆಳೆಯ ಸ್ಮೋಕಿಂಗ್ ಮಾಡಿದ್ದು ಕಂಡು ಆನಂದ್ಗೆ ಕೆಡಕೆನಿಸಿತು. ಸರಿ ಸರಿ, ಬಾ ಒಳಗೆ, ಸ್ನಾನ ಮಾಡ್ತೀಯಾ? ನಿನಗೆ ಅಂಡೆ ನೀರಿನ ಸ್ನಾನ ಇಷ್ಟ ಅಲ್ವಾ? ಸೂರ್ಯನ ಮುಖದಲ್ಲಿ ಸಣ್ಣ ನಗು. ಸರಿ ಎಂಬಂತೆ ತಲೆ ಆಡಿಸಿದವನು ತೃಪ್ತಿಯಾಗುವಷ್ಟು ಹೊತ್ತು ಸ್ನಾನ ಮಾಡಿ ಟ್ರ್ಯಾಕ್ ಪ್ಯಾಂಟ್ ಮೇಲೊಂದು ಕಡು ನೀಲಿ ಶರ್ಟ್ ಧರಿಸಿ ಬಂದ. ಊಟಕ್ಕಾಗಿ ಡೈನಿಂಗ್ ಟೇಬಲ್ ಸುತ್ತ ಕುಳಿತಾಗ ಎದುರು ಕುಳಿತ ವಿನುತಾ ಕಣ್ಣು ಸೂರ್ಯನ ಮೇಲೆ ಸ್ಥಿರ. ಒದ್ದೆ ಕೂದಲಿನ ಕುರುಚಲುಗಡ್ಡ ಮೀಸೆಯ ಈ ಚೆಲುವ ಅವಳಲ್ಲಿ ಅದೇನೋ ಸಣ್ಣ ಸಂಚಲನ ಮೂಡಿಸತೊಡಗಿದ. ಅವನಿಲ್ಲಿ ಬರುವ ಸುದ್ದಿ ತಿಳಿದಾಗಿನಿಂದ ಅವಳ ತಾಯಿ ಅವಳ ತಲೆಯಲ್ಲಿ ತುಂಬಿದ ಆಸೆಗಳ ಪ್ರಭಾವವಿರಬಹುದು. ಆದರೆ ಸೂರ್ಯ ಮಾತ್ರ ತನ್ನದೇ ಲೋಕದಲ್ಲಿ ವ್ಯಸ್ತ. ಮೌನ ಅಸಹನೀಯವೆನಿಸಿದಾಗ ಆನಂದ್ನ ತಂದೆ ಚಿಗುರು ರೆಸಾರ್ಟ್ನ ಬಗ್ಗೆ ಕೇಳತೊಡಗಿದರು. ಅದು ತುಂಬ ಓಟ್ ಪ್ಲಾನ್ ಅಂಕಲ್. 5 ವರ್ಷಗಳ ಹಿಂದೆ ನಾನು ಇಲ್ಲಿಗೆ ಬಂದಿದ್ದೆ ಅಲ್ವಾ. ವಾಪಸ್ ಹೋಗುವಾಗ ಡ್ಯಾಡ್ ಹತ್ರ ಹೀಗೆ ಸುಮ್ಮನೆ ಹೇಳಿದ್ದೆ, ಇಂತಹ ಜಾಗದಲ್ಲಿ ಒಂದು ಫ್ಯಾಮಿಲಿ ರೆಸಾರ್ಟ್ ಮಾಡಬೇಕು ಅಂತ. ಮೈಸೂರಿನಂಥ ಸಿಟಿಯಲ್ಲಿ ಬ್ಯುಸಿ ಲೈಫ್ ಲೀಡ್ ಮಾಡ್ತಿರೋ ಜನರಿಗೆ ಅಪರೂಪಕ್ಕೊಮ್ಮೆ ಅಲ್ಲಿಂದ ಹೊರಬಂದು ಒಂದು ಶಾಂತಿಯುತ ಸಮಯ ಕಳೆಯೋಕೆ ಇಂತಹ ರೆಸಾರ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಆಫ್ಟರ್ 5 ಇಯರ್ಸ್ ಅವರಿಗೆ ನನ್ನ ಮಾತು ನೆನಪಾಗಿ ಪ್ರಾಜೆಕ್ಟ್ ಶುರು ಮಾಡಿದ್ದಾರೆ. ಅದರ ಕನ್ಸ್ಟ್ರಕ್ಷನ್ ಇನ್ಚಾರ್ಜ್ ನಾನು. ಸೊ ಇಲ್ಲಿ ಒಂದಷ್ಟು ಸಮಯ ಇರಬೇಕಾಗುತ್ತದೆ ನಾನು. ಅದಕ್ಕಾಗಿ ನೀನು ಆಕಾಶದಿಂದ ಬಂದ್ಯಾ? ಸೂರ್ಯನ ಮಾತು ತುಂಡರಿಸುವಂತೆ ಕೂಗಲು ಬಾಲ ಧ್ವನಿಯೊಂದು ಕೇಳಿದಾಗ ಸೂರ್ಯ ಅತ್ತ ತಿರುಗಿದ. ಸುಮಾರು 3 ವರ್ಷದ ಪುಟಾಣಿ ಒಂದು ಅವನ ಕಾಲ ಬಳಿ ನಿಂತು ತಲೆ ಎತ್ತಿ ಸೂರ್ಯನನ್ನು ನೋಡುತ್ತಾ ಮತ್ತೆ ಕೇಳಿತು, ನೀನು ಆಕಾಶದಿಂದ ಬಂದ್ಯಾ? ಸೂರ್ಯ ತಬ್ಬಿಬ್ಬಾದ. ದೇವಮ್ಮ, ಲಿಚ್ಚಿನ ಮೇಲೆ ಕರ್ಕೊಂಡು ಹೋಗಿ. ಸುಮತಿಯವರ ಧ್ವನಿ ಗಡುಸಾಗಿತ್ತು. ಸರಿಯಮ್ಮ. ದೇವಮ್ಮ ಬೇಗ ಬೇಗ ಬಂದು ಲಿಚ್ಚಿಯನ್ನು ಎತ್ತಿಕೊಳ್ಳಲು ಯತ್ನಿಸಿದರೆ ಲಿಚ್ಚಿ ಸೂರ್ಯನ ಪ್ಯಾಂಟ್ ಗಟ್ಟಿಯಾಗಿ ಹಿಡಿದು ಅಳತೊಡಗಿದಳು. ಬಿಡು ದೇವಮ್ಮ, ಇವರು ಅಪ್ಪನ ಅಂತ ಕೇಳಬೇಕು. ಲಿಚ್ಚಿ ತೊದಲು ನುಡಿಯಲ್ಲಿ ಹೇಳತೊಡಗಿದಾಗ ಸೂರ್ಯನಿಗೆ ಎಲ್ಲೋ ಚುಚ್ಚಿದಂತಾಯಿತು. ಅವನ ಮುಖದ ಬದಲಾವಣೆ ಕಂಡ ಆನಂದ್ ಬೇಗ ಬೇಗ ಲಿಚ್ಚಿಯ ಬಳಿ ನಡೆದು ಅವಳನ್ನು ಎತ್ತಿ ರಮಿಸುತ್ತಾ, ಲಿಚ್ಚಿ ಮರಿ, ಅವರು ಅಪ್ಪ ಅಲ್ಲ, ಸೂರ್ಯ ಅಂಕಲ್ ಮೈಸೂರಿನಿಂದ ಬಂದಿದ್ದಾರೆ, ಹಾಯ್ ಹೇಳು ಅಂದ. ಲಿಚ್ಚಿಯ ಮುಖದಲ್ಲಿ ನಿರಾಸೆ. ಸೂರ್ಯ ಅವಳತ್ತ ನೋಡಿ ಮುಗುಳ್ನಕ್ಕ. ಆದರೆ ಲಿಚ್ಚಿ ಆನಂದನ್ನು ತಬ್ಬಿಕೊಂಡು ಅವನ ತೋಳಲ್ಲಿ ಮುಖ ಮರೆಸಿಕೊಂಡಳು. ಅಂತೂ ಲಿಚ್ಚಿಯನ್ನು ಸಮಾಧಾನ ಮಾಡಿ ದೇವಮ್ಮನ ಕೈಗೆ ಕೊಟ್ಟು ಮೇಲಿನ ಮಹಡಿಯ ಕೋಣೆಯತ್ತ ಕಳಿಸಿದ. ಸೂರ್ಯ ಬಾಯಿ ಬಿಟ್ಟು ಏನು ಕೇಳದಿದ್ದರೂ ಅವನ ಮುಖದಲ್ಲಿ ಮೂಡಿದ ಪ್ರಶ್ನಾರ್ಥಕ ಚಿಹ್ನೆ ಗಮನಿಸಿದ ಆನಂದ್, ಅವಳು ನನ್ನ ಅಣ್ಣ ಭರತ್ ಮಗಳು ಲಿಚ್ಚಿಮ. ಹೋ ಕ್ಯೂಟ್ ಬೇಬಿ ಅಂದ. ಹಾಗೆ ಭರತಣ್ಣ ಎಲ್ಲಿ? ಆನಂದ್ನ ಕಣ್ಣಂಚು ತೇವವಾಯಿತು. ಈ ಈಸ್ ನೋ ಮೋರ್ ಸೂರ್ಯ. ಅಣ್ಣ 2 ವರ್ಷಗಳ ಹಿಂದೆ ಆಕ್ಸಿಡೆಂಟಲ್ಲಿ ತೀರಿಕೊಂಡ ಎಂದಾಗ ಇದನ್ನು ನಿರೀಕ್ಷಿಸಿರದ ಸೂರ್ಯನ ಮುಖದಲ್ಲಿ ಅವ್ಯಕ್ತ ನೋವು ಕಾಣಿಸಿತು. ಸುಮ್ಮನೆ ತಲೆ ಆಡಿಸಿದವನು ಮೌನವಾಗಿ ಊಟ ಮುಗಿಸಿದ. ಅವನೊಂದಿಗೆ ಮೇಲಿನ ಮಹಡಿಯ ಕೋಣೆಗೆ ನಡೆದ ಆನಂದ್, ನಿದ್ದೆ ಬರ್ತಿದ್ಯಾ ಸೂರ್ಯ ಎಂದ. ಇಲ್ಲ ಆನಂದ್, ಬಾ ಕೂತ್ಕೋ. ಸಾರಿ, ಬಂದಾಗಿನಿಂದ ನಿನ್ನ ಜೊತೆ ಸರಿಯಾಗಿ ಮಾತನಾಡಲಿಲ್ಲ. ಯಾಕೋ ಮನಸ್ಸು ಸರಿ ಇಲ್ಲ ಕಣೋ. ಪ್ಲೀಸ್ ಡೋಂಟ್ ಮೈಂಡ್. ಪರವಾಗಿಲ್ಲ ಬಿಡು ಮಾರಾಯ, ಇಡೀ ದಿನ ಡ್ರೈವ್ ಮಾಡಿ ಸುಸ್ತಾಗಿದೆ ಅಂತ ಕಾಣುತ್ತೆ. ನನಗೇನು ಬೇಜಾರಿಲ್ಲ, ಇನ್ನೂ ಇಲ್ಲೇ ಇರ್ತೀಯಲ್ಲ, ಎಷ್ಟು ಬೇಕಾದರೂ ಮಾತಾಡಬಹುದು. ಆನಂದ್, ಭರತ್ ಅಣ್ಣನಿಗೆ ಏನಾಯಿತು? ನಾನು ಕಳೆದ ಬಾರಿ ಬಂದಾಗಲೂ ಅವರು ನೋಡೋಕ್ಕೆ ಸಿಕ್ಕಿರಲಿಲ್ಲ. ಈಗ ನೋಡಿದರೆ ಈ ಈಸ್ ನೋ ಮೋರ್ ಅಂತಿದ್ದೀಯಾ ನೀನು? ಆನಂದ್ನ ಮುಖದಲ್ಲಿ ಗಾಢವಾದ ನೋವು. ಅದನ್ನು ಕಂಡು ಸೂರ್ಯನಿಗೆ
ತಾನು ಇದನ್ನೆಲ್ಲ ಕೇಳಬಾರದಿತ್ತೇನೋ ಅನಿಸಿತು. ಅಣ್ಣ PUC ಮುಗಿದ ಮೇಲೆ ಮನೆಯಲ್ಲಿ ಇದ್ದಿದ್ದೇ ಕಡಿಮೆ ಸೂರ್ಯ. ಅವನ BA ಮತ್ತು MA ಹಾಸ್ಟೆಲ್ನಲ್ಲಿ ಇದ್ದುಕೊಂಡೇ ಮಾಡಿದ್ದು ಅವನು. ಇತಿಹಾಸ ಅಂದರೆ ಅವನಿಗೆ ತುಂಬ ಇಷ್ಟ. ಓದು ಮುಗಿದ ಕೂಡಲೇ ಉಡುಪಿಯ ಕಾಲೇಜಿನಲ್ಲಿ ಅವನಿಗೆ ಲೆಕ್ಚರರ್ ಕೆಲಸ ಸಿಕ್ತು. ನೀನು ಕಳೆದ ಬಾರಿ ಬಂದಾಗ ಅಣ್ಣ ಉಡುಪಿಯಲ್ಲಿ ಇದ್ದ. ವರ್ಷಕ್ಕೆ 1-2 ಬಾರಿ ಮಾತ್ರ ಮನೆಗೆ ಬರ್ತಾ ಇದ್ದಿದ್ದು ಅವನು. ನಾನು ಹೈದರಾಬಾದ್ನಲ್ಲಿ ಇದ್ದಾಗ ಅಣ್ಣ ದಿಢೀರನೆ ಮದುವೆಯಾದ. ಆದರೆ ಮದುವೆಯಾಗಿ 2.5 ವರ್ಷದಲ್ಲೇ ಆಕ್ಸಿಡೆಂಟ್ನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದ. ಆಗ ಲಿಚ್ಚಿ ಇನ್ನು 8 ತಿಂಗಳ ಮಗು. ಲಿಚ್ಚಿಗೆ ತನ್ನ ಅಪ್ಪ ಆಕಾಶದಲ್ಲಿ ಇದ್ದಾರೆ, ಎಂದಾದರೂ ಹಿಂತಿರುಗಿ ಬರ್ತಾರೆ ಅನ್ನೋ ನಂಬಿಕೆ. ಯಾರೇ ಹೊಸಬರು ಬಂದರೂ ಹೀಗೆ ಕೇಳ್ತಾಳೆ. ಡೋಂಟ್ ಮೈಂಡ್ ಸೂರ್ಯ, ನಿಂಗೆ ಮುಜುಗರ ಆಯಿತು ಅಲ್ವಾ? ಚೇಚೆ ಇಲ್ಲ ಆನಂದ್, ಪಾಪ ಪುಟ್ಟ ಮಗು ಅದು, ಅವಳಿಗೇನು ತಿಳಿಯುತ್ತೆ ಹೇಳು. ಇಟ್ಸ್ ಓಕೆ. ಆದರೂ ಭರತಣ್ಣನ ಕತೆ ಕೇಳಿ ಬೇಜಾರಾಗ್ತಿದೆ, ಸೂರ್ಯ ಕುಗ್ಗಿದ ಧ್ವನಿಯಲ್ಲಿ ಅಂದ. ಹಾಂ, ನೋವು ಬೇಜಾರು ನನ್ನ ಜೀವನ ಪರ್ಯಂತ ಇರುತ್ತೆ ಸೂರ್ಯ. ಅಂತಹ ಅಣ್ಣನ ಜೊತೆಗಿರೋ ಭಾಗ್ಯ ನನಗಿಲ್ಲ ಅಷ್ಟೆ. ಆನಂದ್ ಕಣ್ಣಿಂದ ಹನಿಯೊಂದು ಜಾರಿದಾಗ ಸೂರ್ಯ ಅವನ ಭುಜದ ಮೇಲೆ ಕೈ ಇಟ್ಟು ಸಮಾಧಾನಿಸಿದ. ಒಂದಷ್ಟು ಹೊತ್ತಿನ ನಂತರ ಆನಂದ್ ಹೊರಟು ಹೋದರೂ ಸೂರ್ಯನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು. ಯಾರಾದರೂ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ಬದುಕುವ ನೋವೇನು ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತು. ಅವನ ಕೈ ತನ್ನ ವ್ಯಾಲೆಟ್ನೆತ್ತ ಹೋಯಿತು. ಅದರಲ್ಲಿದ್ದ ಫೋಟೋ ಕಂಡೊಡನೆ ಅವನ ಕಣ್ಣೀರು ಅವನ ಹಂಗೆ ಮೀರಿ ಹೊರಬಂತು. ಕೋಣೆಯ ದೀಪ ಆರಿಸಿದ. ಸೂರ್ಯ ಬೊಗಸೆಯಲ್ಲಿ ತನ್ನ ಮುಖ ಮುಚ್ಚಿಕೊಂಡು ಬಿಕ್ಕಲಾರಂಭಿಸಿದ. ಅದೆಷ್ಟು ಹೊತ್ತು ಅವನ ಶೋಕ ಕಣ್ಣೀರಿನ ರೂಪದಲ್ಲಿ ಹೊರಬಂತು ಅವನಿಗೆ ತಿಳಿಯದು. ಹತ್ತು ಸುಸ್ತಾದರೂ ನಿದ್ದೆ ಬಳಿ ಸುಳಿಯದು. ಮಲೆನಾಡಿನ ನೀರವ ರಾತ್ರಿಯಲ್ಲಿ ಸುತ್ತಲಿನ ಕಾಡಿನಿಂದ ಕೇಳಿ ಬರುವ ಜೀರುಂಡೆ ಯಾವುದೋ ಹಕ್ಕಿಯ ಚಿತ್ರ ವಿಚಿತ್ರ ಕೂಗು, ಜೊತೆಗೆ ಹೊಸ ಜಾಗ ಉಂಟು ಮಾಡುತ್ತಿದ್ದ ಯಾವುದೋ ಅಪರಿಚಿತ ಭಾವ. ಅದೆಷ್ಟು ಹೊತ್ತಿನ ನಂತರ ಅತಿ ಸಣ್ಣ ಧ್ವನಿಯಲ್ಲಿ ಯಾರೋ ಲಾಲಿ ಹಾಡಿದಂತೆ ಭಾಸವಾಗತೊಡಗಿತು. ಸ್ಪಷ್ಟವಾಗಿ ಕೇಳದಿದ್ದರೂ ಅದೇನೋ ಸೆಳೆತ ಉಂಟು ಮಾಡುವ ಆ ಲಾಲಿ ಸೂರ್ಯನ ಮನಸ್ಸಿಗೆ ಮುಟ್ಟತೊಡಗಿತು. ತನ್ನ ಕೋಣೆಯ ಕಿಟಕಿಯಿಂದ ಅತ್ತ ನೋಡಿದ. ಸೂರ್ಯನಿಗೆ ಎದುರು ಭಾಗದ ಮಹಡಿಯ ಕೋಣೆಯಲ್ಲಿ ಲಿಚ್ಚಿಯನ್ನು ಭುಜದ ಮೇಲೆ ಮಲಗಿಸಿಕೊಂಡು ಕೋಣೆಯಲ್ಲಿ ಅತ್ತಿಂದಿತ್ತ ನಿಧಾನವಾಗಿ ತಿರುಗುತ್ತಿದ್ದ ಸ್ತ್ರೀ ಆಕೃತಿಯೊಂದು ಅಸ್ಪಷ್ಟವಾಗಿ ಕಾಣಿಸಿತು. ಬಹುಶಃ ಲಿಚ್ಚಿಯ ಅಮ್ಮನಿರಬೇಕು. ನಿದ್ರೆ ಮಾಡದೆ ಹಠ ಮಾಡುತ್ತಿದ್ದ ಲಿಚ್ಚಿಯನ್ನು ಸಮಾಧಾನಪಡಿಸುತ್ತಾ ಅತ್ತಿತ್ತ ತಿರುಗುತ್ತಿದ್ದಾರೆ. ಸೂರ್ಯ ಸ್ವಲ್ಪ ಹೊತ್ತು ಅತ್ತ ನೋಡಿದವನೇ ಮತ್ತೆ ಹಾಸಿಗೆಗೊರಗಿದ. ಅತ್ತಲಿಂದ ಅದೆಷ್ಟು ಹೊತ್ತು ಲಾಲಿಯ ಗುನುಗು ಸಣ್ಣಗೆ ಕೇಳುತ್ತಲೇ ಇತ್ತು. ಕ್ರಮೇಣ ಮನಸ್ಸಿನ ಅಶಾಂತಿ ದೂರವಾಗತೊಡಗಿ ಸೂರ್ಯ ನಿದ್ರಾವಶನಾದ. ಆದರೆ ಎಲ್ಲೋ ತಾನು ದಾರಿ ತಪ್ಪಿದಂತೆ, ದಟ್ಟ ಕಾನನದಲ್ಲಿ ಗಾಬರಿಯಿಂದ ಅತ್ತಿತ್ತ ಕಿರುಚುತ್ತಾ ಓಡಿದಂತೆ, ಇನ್ನೇನು ಯಾವುದೋ ಕೋಪದಲ್ಲಿ ಬೀಳುತ್ತಿದ್ದಂತೆ, ಅಷ್ಟರಲ್ಲಿ ಯಾವುದೋ 2 ಸುಕೋಮಲ ಕೈಗಳು ತನಗೆ ಆಸರೆಯಾಗಿ ಸಿಕ್ಕಂತೆ ಏನೇನೋ ಕನಸು. ಮರುದಿನ ಬೆಳಿಗ್ಗೆ ಗಂಟೆ 8 ಸೂರ್ಯನಿಗೆ ಎಚ್ಚರವಿಲ್ಲ. ಅವನನ್ನು ಎಬ್ಬಿಸಲು ಬಂದ ಆನಂದ್ಗೆ ನಿನ್ನೆ ರಾತ್ರಿ ಸೂರ್ಯನ ಮುಖದಲ್ಲಿ ಕಾಣುತ್ತಿದ್ದ ಅಸಹನೆ ಜಾಗದಲ್ಲಿ ತಣ್ಣನೆಯ ಶಾಂತಿ ಕಾಣಿಸಿತು. ಮಗುವಿನಂತೆ ನಿದ್ರಿಸುತ್ತಿದ್ದ ಅವನನ್ನೇ ನೋಡುತ್ತಾ ಅವನ ಪಕ್ಕದಲ್ಲಿ ಕುಳಿತ. ಸೂಕ್ಷ್ಮವಾಗಿ ಗಮನಿಸಿದರೆ ಸೂರ್ಯನ ಕಣ್ಣು ಕೆಳಗಿನ ಕಪ್ಪು ಉಂಗುರು ಅವನು ಅದೆಷ್ಟು ದಿನಗಳಿಂದ ಸರಿಯಾಗಿ ನಿದ್ರಿಸಿಲ್ಲ ಎಂಬ ಸತ್ಯಕ್ಕೆ ಕನ್ನಡಿಯಾಗಿತ್ತು. ತಾನು ಕಾಲೇಜ್ ದಿನಗಳಲ್ಲಿ ಕಂಡಿದ್ದ ಸೂರ್ಯನ ಛಾಯೆಯನ್ನು ಈಗಿನ ಸೂರ್ಯನಲ್ಲಿ ಹುಡುಕುತ್ತಾ ತಾನು ಬಂದ ಕೆಲಸ ಮರೆತು ಮೈ ಮರೆತು ಕುಳಿತ ಆನಂದ್ ಚಿಕ್ಕಪ್ಪ ಎಂಬ ಲಚ್ಚಿಯ ಕರೆಗೆ ವಾಸ್ತವಕ್ಕೆ ಮರಳಿದ. ಬಾಮರಿ, ಆನಂದ್ ಪ್ರೀತಿಯಿಂದ ಕರೆದರೆ ಒಳಗೆ ಮಲಗಿರುವ ಅಪರಿಚಿತನನ್ನು ಕಂಡು ಲಿಚ್ಚಿ ಸಂಶಯದಿಂದ ಬಾಗಿಲ ಬಳಿಯೇ ಸ್ವಲ್ಪ ಹೊತ್ತು ನಿಂತು ಯೋಚಿಸಿ ನಿಧಾನಕ್ಕೆ ಬಳಿ ಬಂದಳು. ಈ ಅಂಕಲ್ ಇನ್ನೂ ಎದ್ದಿಲ್ವಾ ಚೋಮಾರಿ? ತನ್ನ ಅಜ್ಜಿಯ ಬಾಯಿಂದ ಉದುರುವ ನುಡಿಮುತ್ತುಗಳಲ್ಲಿ ಒಂದು ನೆನಪಾಗಿ ಲಚ್ಚಿ ಅದನ್ನು ಸೂರ್ಯ ಮೇಲೆ ಪ್ರಯೋಗಿಸಿದಾಗ ಆನಂದ್ಗೆ ನಗು ಬಂತು. ಇಲ್ಲ ಲಿಚ್ಚಿ, ಅಂಕಲ್ ಸೋಮಾರಿ ಅಲ್ಲ, ನಿನ್ನೆ ಇಡೀ ದಿನ ಡ್ರೈವಿಂಗ್ ಮಾಡಿದ್ದಾರಲ್ಲ, ಅದಕ್ಕೆ ಸುಸ್ತಾಗಿ ಇಷ್ಟು ಹೊತ್ತು ಮಲಗಿದ್ದಾರೆ ಅಷ್ಟೆ. ಲಿಚ್ಚಿಗೆ ಅದೇನು ಅರ್ಥವಾಯಿತು ದೇವರೇ ಬಲ್ಲ. ತನ್ನ ಅಮ್ಮ ಎಂದಾದರೂ ಕೊಂಚ ತಡವಾಗಿ ಎದ್ದರೆ ಇಡೀ ದಿನ ಅಜ್ಜಿಯ ಬಾಯಿಲಿ ಕೇಳುವ ಸಹಸ್ರನಾಮಾರ್ಚನೆಯಲ್ಲಿ ಲಿಚ್ಚಿಗೆ ಸುಲಭವಾಗಿ ಕಲಿಯಲು ಸಾಧ್ಯವಾಗಿದ್ದು ಕೆಲವು ಪದಗಳು ಮಾತ್ರ. ಅಷ್ಟರಲ್ಲಿ ಇವರ ಮಾತುಕತೆಗೆ ಸೂರ್ಯನಿಗೆ ಎಚ್ಚರವಾಯಿತು. ಕಣ್ಣು ಬಿಟ್ಟು ನೋಡಿದರೆ ಎದುರಿಗೆ ಆನಂದ್, ಅವನ ಮಡಿಲಲ್ಲಿ ಕುಳಿತ ಲಿಚ್ಚಿ. ಅವಳನ್ನು ಕಂಡೊಡನೆ ಸೂರ್ಯನ ಮುಖ ಅರಳಿತು. ಗುಡ್ ಮಾರ್ನಿಂಗ್ ಆನಂದ್. ಗುಡ್ ಮಾರ್ನಿಂಗ್ ಲಿಚ್ಚಿ, ಬಾ ಇಲ್ಲಿ. ಸೂರ್ಯ ಎದ್ದು ಕುಳಿತು ಕೈ ಚಾಚಿದರೆ ಲಿಚ್ಚಿ ಆನಂದ್ನ ಮಡಿಲಿಂದ ಇಳಿದವಳೆ ಬಾಗಿಲತ್ತ ಓಡಿದಳು. ಅಲ್ಲಿ ನಿಂತು ಮತ್ತೊಮ್ಮೆ ಸೂರ್ಯನತ್ತ ನೋಡಿ ಸೀದಾ ಮೆಟ್ಟಿಲು ಇಳಿದು
ತನ್ನ ಅಮ್ಮನ ಬಳಿ ಸಾಗತೊಡಗಿದವಳಿಗೆ ಹುಷಾರು ಎಂಬ ಆನಂದನ ಕೂಗು ಕಿವಿಗೆ ಬೀಳಲಿಲ್ಲ. ಅವಳು ಹೋಗುತ್ತಲೇ ಪೆಚ್ಚು ಮೊರೆ ಹಾಕಿಕೊಂಡು ನೋಡುತ್ತಿದ್ದ ಸೂರ್ಯನಿಗೆ, ಬೇಜಾರು ಮಾಡ್ಕೊಂಬೇಡ ಸೂರ್ಯ, ನೀನು ಹೊಸಬ ಅಲ್ವಾ, ಅದಕ್ಕೆ ಅವಳಿಗೆ ಸ್ವಲ್ಪ ಭಯ. ಒಂದು ಸಾರಿ ದೋಸ್ತಿ ಆಯಿತೋ ಆಮೇಲೆ ನಿನ್ನನ್ನು, ಆದರೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಎಂದ. ಸರಿ ಎಂಬಂತೆ ತಲೆಯಾಡಿಸಿ ಎದ್ದು ಬಂದ ಸೂರ್ಯ ತನ್ನ ಸ್ನಾನ ಬ್ರಷ್ ಮುಗಿಸಿ ಬಂದ. ತಿಂಡಿ ತಿನ್ನುವಾಗ ತಾಯಿಯ ಬದಲು ಬಡಿಸಲು ಬಂದ ವಿನುತಾಳನ್ನು ಕಂಡ ಆನಂದ್, ವಿನು, ಇವತ್ತು ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟಿದ್ದಾನೆ ಎಂದ ಧ್ವನಿಯಲ್ಲಿ ಕೀಟಲೆ. ವಿನುತಾಗೆ ಅದು ಇಷ್ಟವಾಗಲಿಲ್ಲ. ಅಲ್ಲದೆ ಮತ್ತೇನು, ನಿತ್ಯವೂ ಅವಳಿಗೆ ಬೆಳಗಾಗುವುದೇ 8 ಗಂಟೆಯ ನಂತರ. ಅಂಥವುದರಲ್ಲಿ ಇವತ್ತು ಬೇಗ ಎದ್ದಿದ್ದೇ ಅಲ್ಲದೆ ಎಲ್ಲ ಕೆಲಸಗಳಲ್ಲೂ ತನ್ನ ತಾಯಿಗೆ ಸಹಾಯ ಮಾಡತೊಡಗಿದ ಅವಳನ್ನು ಕಂಡು ಆನಂದ ಅಚ್ಚರಿಗೊಂಡಿದ್ದರಲ್ಲಿ ಆಶ್ಚರ್ಯವೇನಿಲ್ಲ. ತನ್ನ ತಾಯಿ ಮತ್ತು ತಂಗಿಯ ತಲೆಯಲ್ಲಿ ಓಡುತ್ತಿರುವ ಯೋಚನೆಗಳ ಬಗ್ಗೆ ಅವನು ಸಂಪೂರ್ಣ ಅಪರಿಚಿತ. ತಿಂಡಿ ತಿನ್ನುತ್ತಿದ್ದ ಸೂರ್ಯ ಅತ್ತಿತ್ತ ಹುಡುಕಾಡುವವನಂತೆ ನೋಡತೊಡಗಿದಾಗ ಇದನ್ನು ಗಮನಿಸಿದ ವಿನುತಾ, ಏನಾಯ್ತು ಸೂರ್ಯ, ಏನು ಬೇಕಿತ್ತು ಅಂದಳು. ಅದು ಲಿಚ್ಚಿಯಲ್ಲಿ. ಸೂರ್ಯನಿಗೆ ಆ ಮುದ್ದು ಕಂದನನ್ನು ಇನ್ನೊಮ್ಮೆ ನೋಡುವ ಬಯಕೆ. ಆದರೆ ವಿನುತಾಳ ತುಟಿ ಕೊಂಚ ಸೊಟ್ಟಗಾಯಿತು. ಸೂರ್ಯ, ಲಿಚ್ಚಿ ಅವಳ ಅಮ್ಮನ ಜೊತೆ ಸ್ಕೂಲ್ಗೆ ಹೋಗೇ ಆಯಿತು. ಅದು ಅತ್ತಿಗೆ ನಮ್ಮ ತಂದೆಯ ಸ್ನೇಹಿತರ ಸ್ಕೂಲ್ನಲ್ಲಿ ಟೀಚಿಂಗ್ಗೆ ಹೋಗ್ತಾರೆ. ಅದೇ ಸ್ಕೂಲ್ನಲ್ಲಿ ಲಿಚ್ಚಿ ಕೂಡ ನರ್ಸರಿಗೆ ಸೇರಿದ್ದಾಳೆ. ಬೆಳಗ್ಗೆ 9ರಿಂದ ಮಧ್ಯಾಹ್ನ ತನಕ ಮಾತ್ರ. ಆನಂದ್ನ ಮಾತು ಕೇಳಿ ಸೂರ್ಯನ ಮುಖ ಚಿಕ್ಕದಾಯಿತು. ತಿಂಡಿ ಮುಗಿದೊಡನೆ ಗೆಳೆಯರಿಬ್ಬರು ರೆಸಾರ್ಟ್ಗೆ ಹೊರಟು ನಿಂತರು. ಒಳಗೆ ದಾರಿಯಲ್ಲಿ ಅಲ್ಲಿಗೆ ಹೋಗಲು 20 ನಿಮಿಷಗಳ ದಾರಿಯಷ್ಟೇ. ಮಧ್ಯಾಹ್ನದ ತನಕ ಅಲ್ಲಿಯ ಕೆಲಸ ಕಾರ್ಯಗಳ ಮೇಲ್ವಿಚಾರಣೆಯಲ್ಲಿ ಸಮಯ ಸರಿದಿದ್ದೆ ತಿಳಿಯಲಿಲ್ಲ. ಇಬ್ಬರಿಗೂ 1 ತಿಂಗಳ ಹಿಂದೆಯೇ ಸೂರ್ಯನ ತಂದೆ ಮತ್ತು ಅಣ್ಣ ಇಲ್ಲಿಗೆ ಬಂದು ಭೂಮಿ ಪೂಜೆ ನೆರವೇರಿಸಿ ಹೋಗಿಯಾಗಿತ್ತು. ಆಗಲೇ ಪಾಯದ ಕೆಲಸವು ಮುಗಿಯುತ್ತಾ ಬಂದಿತ್ತು. ಇನ್ನೇನಿದ್ದರೂ ಆಗಲೇ ಸಿದ್ಧವಾಗಿದ್ದ ಪ್ಲಾನ್ ಪ್ರಕಾರ ಕೆಲಸ ನಡೆಸಬೇಕು ಅಷ್ಟೇ. ಅಂದು ಸೂರ್ಯ ಮಾತನಾಡಿದ್ದು ಕಡಿಮೆಯೇ. ಆನಂದ್ ಅಲ್ಲಿನ ಸೂಪರ್ವೈಸರ್ಗೆ ಸೂರ್ಯನ ಪರಿಚಯ ಮಾಡಿಕೊಟ್ಟು ನಾಳೆಯಿಂದ ಯಾವುದೇ ವಿಷಯವಿದ್ದರೂ ತನ್ನನ್ನು ಅಥವಾ ಸೂರ್ಯನನ್ನು ಕಾಂಟ್ಯಾಕ್ಟ್ ಮಾಡುವಂತೆ ಸೂಚಿಸಿದ್ದ. ಸುಮಾರು 1.5 ಗಂಟೆಯ ತನಕ ಅಲ್ಲೇ ಇದ್ದು ಎಲ್ಲವನ್ನು ನೋಡಿ ಗೆಳೆಯರು ಮನೆಗೆ ಹೊರಟರು. ಇವರು ಮನೆಗೆ ಬರುವಷ್ಟರಲ್ಲಿ ಲಿಚ್ಚಿ ಸ್ಕೂಲಿಂದ ಬಂದು ಊಟ ಮುಗಿಸಿ ಮಲಗಿಯಾಗಿತ್ತು. ಸೂರ್ಯ ಮೇಲಿನ ಬಾಲ್ಕನಿಯಲ್ಲಿ ಕುಳಿತು ದೂರದವರೆಗೆ ಹಬ್ಬಿರುವ ಮಲೆನಾಡಿನ ದಟ್ಟ ಕಾಡಿನ ಸೌಂದರ್ಯವನ್ನು ಸವಿಯುತ್ತಾ ಆನಂದ್ನ ಜೊತೆ ಹರಡುತ್ತಾ ಕಾಲೇಜ್ ದಿನಗಳ ನೆನಪನ್ನು ಮತ್ತೆ ಮೆಲುಕು ಹಾಕುತ್ತಾ ಸಂಜೆಯ ತನಕ ಕಾಲ ಕಳೆದ. 5 ಗಂಟೆಯ ಹೊತ್ತಿಗೆ ಇಬ್ಬರು ಒಂದಷ್ಟು ವಾಕ್ ಮಾಡುವ ಯೋಚನೆಯಿಂದ ಮನೆಯ ಬಲ ಪಕ್ಕದಲ್ಲಿದ್ದ ತೋಟದತ್ತ ನಡೆದರು. ಒಂದಷ್ಟು ದೂರ ಹೋದೊಡನೆ ಸೂರ್ಯ ಕಿಸೆಯಿಂದ ಸಿಗರೆಟ್ ಪ್ಯಾಕೆಟ್ ತೆಗೆದವನೇ ತಾನೊಂದು ಬಾಯಿಗಿಟ್ಟುಕೊಂಡು ಆನಂದ್ನತ್ತ ಪ್ಯಾಕೆಟ್ ಚಾಚಿದ. ಬೇಡ ಮಾರಾಯ, ನನಗೆ ಈ ಅಭ್ಯಾಸ ಇಲ್ಲ. ಆನಂದ್ ನಗುತ್ತಾ ನಿರಾಕರಿಸಿದ. ಅಭ್ಯಾಸ ಅನ್ನೋದು ಯಾವಾಗ ಹೇಗೆ ಶುರುವಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಮೈ ಡಿಯರ್ ಫ್ರೆಂಡ್. ನನಗೂ ಈ ಚಟ ಇರಲಿಲ್ಲ. ಆದರೆ ಮನಸ್ಸಿಗಾದ ಕಿರಿಕಿರಿ ನನ್ನನ್ನು ಸಿಗರೆಟ್ಗೆ ಅಡಿಕ್ಟ್ ಮಾಡಿಬಿಡ್ತು. ಮೊದಲು ದಿನಕ್ಕೆ 5-6 ಪ್ಯಾಕೆಟ್ ಸೇರ್ತಾ ಇದ್ದೆ. ಈಗ ದಿನಕ್ಕೆ 5-6 ಸಿಗರೇಟ್ ಅಷ್ಟೇ. ಅಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡ್ತಿದ್ದೀನಿ. ಸೂರ್ಯ ಮನಸ್ಸಿನ ನೋವು ಮರೆಯೋಕೆ ಸಿಗರೆಟ್ ಡ್ರಿಂಕ್ಸ್ ಮಾತ್ರ ಪರಿಹಾರನ? ತಪ್ಪು ಯೋಚನೆ ನಿಂದು. ನನ್ನನ್ನೇ ನೋಡು, ಮನೆಯಲ್ಲಿ ಏನೆಲ್ಲ ಕಷ್ಟದ ಪರಿಸ್ಥಿತಿ ಬಂತು. ನನ್ನ ಪ್ರೀತಿಯ ಅಣ್ಣನನ್ನು ಕಳೆದುಕೊಂಡೆ. ಆದರೆ ನಾನು ಇಂತಹ ದುರಭ್ಯಾಸಗಳನ್ನು ಕಲೀಲಿಲ್ಲ ಕಣೋ. ಪ್ಲೀಸ್ ಸೂರ್ಯ, ನಿನ್ನ ಕಪ್ಪುಗಟ್ಟಿರೋ ತುಟಿಗಳ ಹೇಳುತ್ತೆ ಈ ಸಿಗರೆಟ್ ನಿನ್ನ ಮೇಲೆ ಮಾಡಿರೋ ಪರಿಣಾಮ ಎಂಥದ್ದು ಅಂತ. ಈಗಲಾದರೂ ಇದನ್ನೆಲ್ಲ ಬಿಟ್ಟು ಬಿಡು. ಆನಂದ್, ನೀನು ಕೂಡ ನೋವು ಅನುಭವಿಸಿದ್ದೀಯ ನಿಜ. ಆದರೆ ಆ ನೋವು ನಿಂಗೆ ನಿನ್ನವರು ಬೇಕಂತಲೇ ಕೊಟ್ಟಿದ್ದಲ್ಲ. ಅದು ಆಕಸ್ಮಿಕವಾಗಿ ನಿನ್ನ ಬದುಕಲ್ಲಿ ಘಟಿಸಿದ್ದು. ಆದರೆ ನನ್ನ ವಿಷಯ ಹಾಗಲ್ಲ. ನಾನು ಯಾರನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ನೋ ಅವರೇ ನನ್ನ ಪ್ರೀತಿಯನ್ನು ನನ್ನ ವೀಕ್ನೆಸ್ ಮಾಡಿಕೊಂಡು ನನ್ನ ಬದುಕು ಹಾಳು ಮಾಡಿಬಿಟ್ರು. ಈ ಬದುಕಲ್ಲಿ ಯಾರ ಪ್ರೀತಿನೂ ನಿಜವಲ್ಲ ಆನಂದ್. ಯಾಕಂದರೆ ನಿಜವಾಗಿಯೂ ಒಬ್ಬ ವ್ಯಕ್ತಿ ನಮ್ಮನ್ನು ಪ್ರೀತಿಸುತ್ತಾನೆ ಅಂದರೆ ಅವರು ಯಾವತ್ತೂ ನಮಗೆ ನೋವಾಗುವುದನ್ನು ಸಹಿಸೋದಿಲ್ಲ. ಕಣ್ಣ ಮುಂದೆ ನಮ್ಮ ಪ್ರೀತಿ ಪಾತ್ರರ ಬದುಕು ತಮ್ಮ ಕಾರಣಕ್ಕೆ ಹಾಳಾಗ್ತಿರೋದನ್ನು ನೋಡಿಯೂ ತಮ್ಮ ಹಠ ಸಾಧಿಸೋದಲ್ಲ. ಒಂದು ವೇಳೆ ಹಾಗೆ ಮಾಡ್ತಿದ್ದಾರೆ ಅಂದರೆ ಅವರಿಗೆ ನಮ್ಮ ಮೇಲಿನ ಪ್ರೀತಿಗಿಂತ ಅವರ ಹಠ ಸಾಧನೆ ಸ್ವಾರ್ಥನೆ ಮುಖ್ಯ ಅಂತ ಅರ್ಥ. ಮಾತನಾಡುತ್ತಿದ್ದ ಸೂರ್ಯನ ಮುಖ ಕೆಂಪಾಗಿ ಹೋಯಿತು. ಉಸಿರಾಟದ ಗತಿಯು ತೀವ್ರ. ಆನಂದ್ ಗಾಬರಿಗೊಂಡ. ಸೂರ್ಯ ಒಂದಷ್ಟು ಸಮಯದ ಟ್ರೀಟ್ಮೆಂಟ್ ನಂತರ ಈಗಷ್ಟೇ ಸುಧಾರಿಸಿಕೊಳ್ಳುತ್ತಿದ್ದಾನೆ ಅನ್ನೋದು ಅವನಿಗೆ ಗೊತ್ತು. ಇಟ್ಸ್ ಓಕೆ ಸೂರ್ಯ, ನಡಿ. ಇಲ್ಲೇ ಮುಂದೆ ಒಂದು ಕೆರೆ ಇದೆ. ಅಲ್ಲಿಂದ ಸೂರ್ಯಾಸ್ತ ತುಂಬ ಚೆನ್ನಾಗಿ ಕಾಣುತ್ತೆ.
ಬಾ ಅಲ್ಲಿ ಹೋಗಿ ಕೂರೋಣ. ಸೂರ್ಯನ ಹೆಗಲ ಮೇಲೆ ಕೈ ಇಟ್ಟು ಆನಂದ್ ವಿಷಯಾಂತರ ಮಾಡಿದ. ತನ್ನ ಉದ್ವೇಗವನ್ನು ಹತೋಟಿಗೆ ತಂದುಕೊಳ್ಳುತ್ತಾ ಸೂರ್ಯ ಅವನನ್ನು ಹಿಂಬಾಲಿಸಿದ. ಸುಮಾರು 10-15 ನಿಮಿಷಗಳ ಕಾಲ ನಡಿಗೆಯ ನಂತರ ಇವರು ಕೆರೆಯ ಬಳಿ ತಲುಪಿದಾಗ ಅಲ್ಲಿನ ಪ್ರಶಾಂತ ವಾತಾವರಣ ಕಂಡು ಸೂರ್ಯ ಶಾಂತನಾದ. ವಿಶಾಲವಾದ ಕೆರೆಯ ಸುತ್ತಲೂ ಅಲ್ಲಲ್ಲಿ ಹಾಕಿರುವ ಸಿಮೆಂಟ್ನ ಬೆಂಚ್ಗಳು, ಸುತ್ತಮುತ್ತಲು ವಿವಿಧ ರೀತಿಯ ಹೂವಿನ ಹಣ್ಣಿನ ಗಿಡಗಳು, ಕೆರೆಯ ಆಚೆಗೆ ಕಾಫಿ ತೋಟ. ಸುತ್ತಲೂ ಕಣ್ಣಾಡಿಸಿದ ಸೂರ್ಯನಿಗೆ ಕೆರೆಯ ಆಚೆಯ ದಡದಲ್ಲಿ ಯಾರೋ ಕುಳಿತಂತೆ ಕಾಣಿಸಿತು. ಅರೆ, ಅತ್ತಿಗೆ ಮತ್ತು ಲಿಚ್ಚಿ ಇಲ್ಲೇ ಇದ್ದಾರಲ್ಲ ಎನ್ನುತ್ತಾ ಆನಂದ್ ಸೂರ್ಯ ಸಮೇತ ಕೆರೆಯ ಸುತ್ತ ಹೊಡೆದು ಆಚೆಯ ದಡದ ಬಳಿ ಬಂದ. ಲಿಚ್ಚಿಯನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಏನನ್ನೋ ತೋರಿಸಿ ನಗುತ್ತಿದ್ದ ಸ್ತ್ರೀ ಆಕೃತಿಯನ್ನು ಕಂಡವನೇ ಅತ್ತಿಗೆ ಎಂದ ಮೆಲುಧ್ವನಿಯಲ್ಲಿ. ತಟ್ಟನೆ ಹಿಂತಿರುಗಿದ ಆಕೆಯನ್ನು ಕಂಡು ಸೂರ್ಯ, ಇವರು ನನ್ನ ಅತ್ತಿಗೆ ಮೈಥಿಲಿ. ಅತ್ತಿಗೆ, ಇವರು ನನ್ನ ಫ್ರೆಂಡ್ ಸೂರ್ಯ. ಅತ್ತ ಮೈಸೂರಿನಿಂದ ಬಂದಿದ್ದಾನೆ ಅಂದ. ಲಿಚ್ಚಿಯನ್ನು ಮಡಿಲಿನಿಂದ ಇಳಿಸಿ ಎದ್ದು ನಿಂತ ಮೈಥಿಲಿಯ ಮುಖದಲ್ಲಿ ಸೂರ್ಯನನ್ನು ಗುರುತಿಸಿದ ಭಾವ. ಆದರೂ ಆ ಕುರಿತು ಮಾತನಾಡದೆ ಸುಮ್ಮನೆ ಕೈ ಜೋಡಿಸಿ ನಮಸ್ತೆ ಎಂದಳು. ತನ್ನ ಕೈಲಿದ್ದ ಸಿಗರೇಟ್ನ ಸಮೇತ ಕೈ ಜೋಡಿಸಿದ ಸೂರ್ಯ ಸುಮ್ಮನೆ ಮೈಥಿಲಿಯತ್ತ ನೋಡತೊಡಗಿದ. ಸರಳವಾದ ತಿಳಿ ಹಸಿರು ಬಣ್ಣದ ಕಾಟನ್ ಸೀರೆ, ಕಿವಿಯ ಬಿಳಿ ಅರಳಿನ ಓಲೆ, ಕತ್ತಲ್ಲೊಂದು ತೆಳ್ಳನೆಯ ಚೈನ್, ಹಣೆಯ ಪುಟ್ಟ ಕಪ್ಪು ಬಿಂದಿ, ಸರಳತೆಯ ಮೈವೆತ್ತಂತೆ ನಿಂತಿರುವ ಆ ಹುಡುಗಿಯನ್ನು ಕಂಡ ಸೂರ್ಯನಿಗೆ ತಾನು ಅವಳನ್ನು ಮೊದಲೇ ಕಂಡಿದ್ದೇನೆ ಎಂಬ ಭಾವ. ಜೊತೆಗೆ ಆನಂದ್ಗಿಂತ 7 ವರ್ಷ ದೊಡ್ಡವರಾದ ಭರತ್ ಅಣ್ಣನ ಪತ್ನಿ ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯ ಎಂಬ ಆಶ್ಚರ್ಯ. ಅಷ್ಟರಲ್ಲಿ ಲಿಚ್ಚಿ ಆನಂದ್ನತ್ತ ಸಾಗಿ ಕೈ ಚಾಚಿದಳು. ಎತ್ತಿಕೋ ಎಂಬಂತೆ. ಅವಳನ್ನು ಕಂಡ ಸೂರ್ಯ ತನ್ನ ಕೈಲಿದ್ದ ಸಿಗರೇಟನ್ನು ದೂರಕ್ಕೆ ಎಸೆದು ತಾನು ಕೈ ಚಾಚಿದ. ಆದರೆ ಲಿಚ್ಚಿಯ ಮುಖದಲ್ಲಿ ಸಂಕೋಚ. ಒಲ್ಲೆನೆಂಬಂತೆ ತಲೆಯಲ್ಲಾಡಿಸುತ್ತಾ ತನ್ನ ತಾಯಿಯ ಬಳಿ ಸಾಗಿದವಳೆ ಅವಳ ಸೆರಗಿನಲ್ಲಿ ಮುಖ ಮುಚ್ಚಿಕೊಂಡಳು. ಸೂರ್ಯ ಅದೆಷ್ಟು ರಮಿಸಿದರೂ ಅವಳಲ್ಲಿ ಚಲನೆ ಇಲ್ಲ. ಆನಂದನ ಶಿಫಾರಸು ಕೂಡ ಕೆಲಸ ಮಾಡದಿದ್ದಾಗ ಅವಳ ನೆತ್ತಿಕೊಂಡ ಮೈಥಿಲಿ ಆನಂದ್ನತ್ತ ನೋಡಿ, ನಾವು ಮನೆಗೆ ಹೋಗ್ತೀವಿ ಅಣ್ಣ, ಮಳೆ ಬರೋ ಹಾಗಿದೆ ಎಂದವಳೆ ಹೊರಟು ಹೋದಳು. ನಡೆದು ಹೋಗುತ್ತಿದ್ದ ಅವಳನ್ನು ಕಂಡ ಸೂರ್ಯನಿಗೆ ನೆನಪಾಯಿತು, ತಾನವಳನ್ನು ಎಲ್ಲಿ ನೋಡಿದ್ದೆ ಎಂದು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.